We cannot follow Jesus without knowing the value of Jesus. ಯೇಸು ಕ್ರಿಸ್ತನ ಬೆಲೆ ನಮಗೆ ಅರ್ಥ ಆಗದೆ ಅವರನ್ನು ಫಾಲೋ ಮಾಡಲಿಕ್ಕೆ ಆಗಲ್ಲ. ಓನ್ಲಿ ದೋಸ್ ಹೂ ಟ್ರೂಲಿ ನೋ ದ ವ್ಯಾಲ್ಯೂ ಆಫ್ ಜೀಸಸ್ ಕ್ರೈಸ್ಟ್ ಕ್ಯಾನ್ ಫಾಲೋ ಜೀಸಸ್ ಕ್ರೈಸ್ಟ್. ಅದರ್ಸ್ ಕೆನಾಟ್ ಫಾಲೋ ಹಿಮ್. ಯೇಸುವಿನ ಬೆಲೆ ಅರ್ಥ ಆಗದೇ ಆದವರಿಗೆ ಮಾತ್ರನೇ, ನಿಜವಾದ ಬೆಲೆ ಏನು ಎಂದು ಅರ್ಥ ಆದವರಿಗೆ ಮಾತ್ರನೇ ಅವರನ್ನು ಹಿಂಬಾಲಿಸಲಿಕ್ಕೆ ಆಗುತ್ತೆ. ಇತರರಿಗೆ ಅವರನ್ನು ಹಿಂಬಾಲಿಸಲಿಕ್ಕೆ ಆಗಲ್ಲ. ಪ್ರಾರ್ಥಿಸ್ಲಿಕ್ಕಾಗುತ್ತೆ, ಚರ್ಚಿಗೆ ಬರಲಿಕ್ಕಾಗುತ್ತೆ, ಬೈಬಲ್ ಓದಲಿಕ್ಕಾಗುತ್ತೆ, ಎಲ್ಲ ಮಾಡ್ಬೋದು. ಬಟ್ ಟು ಫಾಲೋ ಹಿಮ್, ಅವರನ್ನು ಹಿಂಬಾಲಿಸಲಿಕ್ಕೆ ನಮಗೆ ಸಾಧ್ಯವಾಗಬೇಕಾದ್ರೆ, ಅವರ ಶಿಷ್ಯರಾಗಿ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ವಿ ಮಸ್ಟ್ ನೋ ದ ವ್ಯಾಲ್ಯೂ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಬೆಲೆ ಏನು ಎಂದು ನಮಗೆ ನಿಜವಾಗಲೂ ಅರ್ಥ ಆಗೋದು ಅನ್ನೋದಕ್ಕಿಂತ ರಿವೀಲ್ ಆಗಬೇಕು, ಪ್ರಕಟಣೆ ಆಗಬೇಕು. ಅರ್ಥ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಹೇಳಿದಾಗ. ಅರ್ಥ ಅನ್ನೋದು ನಮ್ಮ ಬುದ್ಧಿಗೆ, ಇಟ್ಸ್ ನಾಲೆಡ್ಜ್ ಬೇಸ್ಡ್, ಇಂಟೆಲೆಕ್ಟ್ ಬೇಸ್ಡ್. ಆದರೆ ಅದಲ್ಲ. ಜಸ್ಟ್ ಬಿಕಾಸ್ ಐ ನೋ ಮೆನಿ ಥಿಂಗ್ಸ್ ಅಬೌಟ್ ಜೀಸಸ್, ಐ ಕ್ಯಾನಾಟ್ ಫಾಲೋ ಹಿಮ್. ಯೇಸುವಿನ ಬಗ್ಗೆ ತುಂಬ ವಿಷಯಗಳು ನಮಗೆ ಗೊತ್ತಿರೋದ್ರಿಂದ ಇಂಟೆಲೆಕ್ಚುವಲಿ ನಮಗೆ ಅವ್ರನ್ನ ಫಾಲೋ ಮಾಡೋಕ್ಕಾಗಲ್ಲ. ಚರ್ಚಿಗೆ ಬರ್ಬೋದು, ರಿಲಿಜಿಯನ್ ಚೇಂಜ್ ಮಾಡ್ಕೋಬೋದು, ಈ ಜಾತಿಯಿಂದ ಕ್ರಿಶ್ಚಿಯಾನಿಟಿಗೆ ಬರ್ಬೋದು, ಬೈಬಲ್ ಓದ್ಬೋದು, ತುಂಬ ಈ ರೀತಿ ಕಾರ್ಯಗಳನ್ನ ಮಾಡ್ಬೋದು. ಆದರೆ ಯೇಸುವನ್ನು ಫಾಲೋ ಮಾಡಲಿಕ್ಕಾಗಬೇಕಾದ್ರೆ, ಜೀಸಸ್ ಈಸ್ ಗಾಡ್, ದೇವರನ್ನು ಹಿಂಬಾಲಿಸ್ಲಿಕ್ಕಾಗಬೇಕಾದ್ರೆ, ಓಕೆ, ನಮಗೆ ವಿ ಮಸ್ಟ್ ಹ್ಯಾವ್ ದ್ಯಾಟ್ ರೆವಲೇಷನ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಪ್ರಕಟಣೆ ನಮ್ಮ ಹಾರ್ಟಲ್ಲಿ ಆಗಬೇಕು. ಹಾರ್ಟ್ ಅನ್ನೋದಕ್ಕಿಂತ ನಾನು ಹೇಳ್ತಾ ಇರೋದು ಈ ಫಿಸಿಕಲ್ ಹಾರ್ಟ್, ಸೋಲ್ ಅಲ್ಲ, ನಮ್ಮ ಸ್ಪಿರಿಟಲ್ಲಿ, ಆತ್ಮದಲ್ಲಿ ಆಗಬೇಕು. ಇದು ಅರ್ಥ ಆಗ್ತಿದೆಯಾ? ಈ ಥರ ಒಂದು ಇದೆ ಆಯಿತಾ. ಬುದ್ಧಿ ಅನ್ನೋದಿದೆ, ಈ ಬುದ್ಧಿದು ಅರ್ಥ ಆಗುತ್ತೆ. ಆತ್ಮ ಅನ್ನೋದೊಂದು ಇದೆ, ನಾವು ಆತ್ಮಸ್ವರೂಪಿಗಳು ಒಳಗಡೆ. ಓಕೆ, ಅದು ನಮ್ಮ ಆತ್ಮಕ್ಕೆ, ಈ ಶರೀರಕ್ಕೆ ಹೇಗೆ ನಮ್ಮ ಈ ಒಂದು ಬುದ್ಧಿ ಅನ್ನೋದಿದೆಯೋ, ಆತ್ಮಕ್ಕೂ ಬುದ್ಧಿ ಅನ್ನೋದೊಂದಿದೆ. ಓಕೆ, ಇದನ್ನು ನಾವು ಮೈಂಡ್ ಅಂತ ಹೇಳ್ತೀವಿ, ಮೈ ಮೈಂಡ್. ಸ್ಪಿರಿಟ್ದ ಮೈಂಡಿಗೆ ಮೈಂಡ್ ಆಫ್ ಕ್ರೈಸ್ಟ್ ಅಂತ ಹೇಳ್ತೀವಿ. ಕ್ರಿಸ್ತ ಯೇಸುವಿನ ಮನೋಭಾವ, ಮೈಂಡ್ ಆಫ್ ಕ್ರೈಸ್ಟ್. ಸ್ಪಿರಿಚುವಲಿ ಮೈಂಡೆಡ್ ಅಂದರೆ ಅದೇನೆ. ಓಕೆ, ಸೊ ಇದು ಮೈ ಮೈಂಡ್, ಹ್ಯೂಮನ್ ಮೈಂಡ್. ಹ್ಯೂಮನ್ ಮೈಂಡ್ಗೆಲ್ಲ ಅರ್ಥ ಆಗುತ್ತೆ, ಬೈಬಲಲ್ಲಿರೋದೆಲ್ಲ ಅರ್ಥ ಆಗುತ್ತೆ, ಅರ್ಥ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ಇಲ್ಲಿ ಸ್ಪಿರಿಟ್ ಮೈಂಡ್ಗೆ ರಿವೀಲ್ ಆಗುತ್ತೆ, ರೆವಲೇಷನ್ ಆಗುತ್ತೆ. ನನ್ನ ಒಳಗಡೆ, ನನ್ನ ಸ್ಪಿರಿಟ್ಗೆ ಯಾವಾಗ ರಿವೀಲ್ ಆಗುತ್ತೋ ದ ವ್ಯಾಲ್ಯೂ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಬೆಲೆ ನನ್ನ ಒಳಗೆ. ಈಗ ನಾನು ಹೇಳ್ತಾ ಇರೋದು ನಿಮ್ಮ ಬುದ್ಧಿಗೆ ಎಲ್ರಿಗೂ ಅರ್ಥ ಆಗುತ್ತೆ. ನಿಮ್ಗೆಲ್ರಿಗೂ ಬುದ್ಧಿ ಇರುವ ಎಲ್ರಿಗೂ ಅರ್ಥ ಆಗ್ತಾ ಇದೆಯೋ ಇಲ್ವೋ? ಅರ್ಥ ಆಗುತ್ತೆ. ನಿದ್ದೆ ಮಾಡೋರನ್ನ ಬಿಟ್ಟು ಮಿಕ್ಕ ಎಲ್ರಿಗೂ ಅರ್ಥ ಆಗುತ್ತೆ. ಅರ್ಥ ಆಗದೆ ಇದ್ದವ್ರು ಯಾರೂ ಇಲ್ಲ, ಎಲ್ರಿಗೂ ಅರ್ಥ ಆಗುತ್ತೆ. ಈಗ ಹೇಳೋ ವಿಷಯ ಎಲ್ಲ ಕ್ರೈಸ್ತರಿಗೂ ಅರ್ಥ ಆಗುತ್ತೆ. ಅಕ್ರೈಸ್ತರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಕ್ರೈಸ್ತರಿಗೆ, ಬೈಬಲ್ ಓದುವಂಥವರಿಗೆ, ಕರಿಸ್ಮ್ಯಾಟಿಕ್ಸಲ್ಲಿರುವವರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಕ್ಲಿಯರಾಗಿ ಅರ್ಥ ಆಗುತ್ತೆ, ಏನು ಕಷ್ಟ ಅನಿಸೋದಿಲ್ಲ. ಆದರೆ ಎಲ್ರಿಗೂ ರಿವೀಲ್ ಆಗ್ತಾ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ ರೆವಲೇಷನ್ ಹೋಲಿ ಸ್ಪಿರಿಟ್ ಕೊಡ್ತಾರೆ, ಖಂಡಿತವಾಗ್ಲೂ ಅವರೇ ಕೊಡಬೇಕು. ಬಟ್ ಅದು ನಿನ್ನೊಳಗಡೆ ಆದರೆ, ನೀನು ಖಂಡಿತವಾಗಲೂ, ನಾವು ಹೇಳ್ತೀವಲ್ವ, ಲೋಕಕ್ಕೂ ಲೌಕಿಕವಾದವುಗಳಿಗೆ ಒಲಿಬಾರದು ಅಂತೆಲ್ಲ ವಾಕ್ಯ ಕೇಳಿಸ್ಕೊಂಡಿದ್ದೀವಿ. ನಿಮ್ಮಿಂದ ಒಲಿಯೋಕ್ಕಾಗಲ್ಲ. ಯು ಕೆನಾಟ್ ಲವ್ ದ ವರ್ಲ್ಡ್, ಯು ಕೆನಾಟ್, ಬಿಕಾಸ್ you know the value of Jesus Christ in you. Colossians 1:26-27 ಸಂತ ಪೌಲರು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ, Colossians chapter
1 verses 26 and 27. ತುಂಬ ಚೆನ್ನಾಗಿದೆ ವಾಕ್ಯ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ್ದನ್ನು ಓದೋಣ. ಪವಿತ್ರಾತ್ಮರೇ, ಈ ವಾಕ್ಯ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿನ 1ನೇ ಅಧ್ಯಾಯ 26 ಮತ್ತು 27ನೆಯ ಈ ವಚನ ಆಲಿಸುವ ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಪ್ರಕಟಣೆ ಆಗಲಿ ಅಪ್ಪ, ಪ್ರಕಟಣೆ ಆಗಲಿ ಅಪ್ಪ. ಪವಿತ್ರಾತ್ಮರೇ, ಸಹಾಯ ಮಾಡಿರಿ. ಈ ವಾಕ್ಯ ನಮ್ಮೊಬ್ಬೊಬ್ಬರ ಹೃದಯದಲ್ಲಿ ಪ್ರಕಟಣೆಯಾಗಿ, ಅನುಭವವಾಗಿ, ರೂಪಾಂತರವಾಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮ ಆತ್ಮಿಕ ಜೀವಿತಗಳು ವ್ಯರ್ಥವಾಗದ ಹಾಗೆ, ನಮ್ಮ ಕ್ರಿಸ್ತಿಯ ಜೀವಿತ ನಷ್ಟಪಟ್ಟು ಹೋಗದ ಹಾಗೆ, ನೀವು ನಮಗೆ ಕೊಟ್ಟಂಥ ಈ ಒಂದು ಕರೆ ನಷ್ಟಪಟ್ಟು ಹೋಗದ ಹಾಗೆ ಕರ್ತನೇ, ಅದನ್ನು ಪೂರ್ಣತೆಯಲ್ಲಿ ಜೀವಿಸುವಂತೆ ಕರ್ತನೆ, ಈ ವಚನಗಳು ನಮ್ಮೊಬ್ಬೊಬ್ಬರಲ್ಲಿ ಪ್ರಕಟಣೆ ಆಗುವಂತೆ ಪರಿಶುದ್ಧಾತ್ಮರೇ ನಮಗೀಗ ಸಹಾಯ ಮಾಡಿ ಸ್ವಾಮಿ. ನಿಮ್ಮ ಸಹಾಯವನ್ನು ಯಾಚಿಸ್ತಾ ಈ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೆನ್. ಯುಗ ಯುಗಾಂತರಗಳಿಂದಲೂ, ಯುಗ ಯುಗಾಂತರಗಳಿಂದಲೂ, ತಲತಲಾಂತರಗಳಿಂದಲೂ, ದಯವಿಟ್ಟು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಯಾರೆಲ್ಲ ಇದ್ದೀರೋ ಮತ್ತು ಇಲ್ಲಿ ಯಾರೆಲ್ಲ ನೀವು ಇದ್ದೀರೋ ಈ ವಾಕ್ಯವನ್ನು ನೀವು ಓದಿ ನಿಮ್ಮ ಬೈಬಲಲ್ಲಿ, ಆಯಿತಾ? ಒಟ್ಟಿಗೆ ಓದೋಣ. ಯುಗ ಯುಗಾಂತರಗಳಿಂದಲೂ ತಲತಲಾಂತರಗಳಿಂದಲೂ ನಿಗೂಢವಾಗಿದ್ದ ರಹಸ್ಯವನ್ನು, ಅಂದರೆ ತಮ್ಮ ವಾಕ್ಯವನ್ನು ಈಗ ತಮ್ಮ ಜನರಿಗೆ ದೇವರು ಪ್ರಕಟಿಸಿದ್ದಾರೆ. ಈ ರಹಸ್ಯ ಎಷ್ಟು ಶ್ರೀಮಂತವಾದದ್ದು. ಇನ್ನೊಂದ್ಸರಿ ಹೇಳಿ, ಎಷ್ಟು ಶ್ರೀಮಂತವಾದುದು, ಎಷ್ಟು ಶ್ರೀಮಂತವಾದುದು, ಎಷ್ಟು ಶ್ರೀಮಂತವಾದುದು. ಹಾಗಾದ್ರೆ ಈ ರಹಸ್ಯದಲ್ಲಿ ಶ್ರೀಮಂತಿಕೆ ಇದೆ, ರಿಚ್ನೆಸ್ ಇದೆ. ಓಕೆ, ಎಷ್ಟು ಮಹಿಮಾನ್ವಿತವಾದದ್ದು, ಎಷ್ಟು ಮಹಿಮಾನ್ವಿತವಾದ, ಎಷ್ಟು ಗ್ಲೋರಿಯಸ್, ರಿಚ್, ರಿಚ್ನೆಸ್ ಆ್ಯಂಡ್ ಗ್ಲೋರಿಯಸ್ನೆಸ್, ಗ್ಲೋರಿಯಸ್. ಓಕೆ, ಎಂಬುದು ಎಲ್ಲ ಜನಾಂಗಗಳಿಗೂ ತಿಳಿಸಲು ದೇವರು ಇಚ್ಛಿಸಿದರು. ನೋಡಿ, ದಿಸ್ ಈಸ್ ದ ಡಿಸೈರ್ ಆಫ್ ಗಾಡ್. ಅದೇನು ಅಂದರೆ ಆ ರಹಸ್ಯ, ಆ ಶ್ರೀಮಂತಿಕೆ, ಆ ಮಹಿಮೆ. ವಾಟ್ ಈಸ್ ದಟ್ ರಿಚ್ನೆಸ್, ವಾಟ್ ಈಸ್ ದಟ್ ಗ್ಲೋರಿ? ಇಲ್ಲಿ ಹೇಳ್ತಾರೆ, ಓದಿ. ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದು ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿದ್ದಾರೆ ಎಂಬುದೇ ಈ ರಹಸ್ಯ. ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ತುಂಬ ಅದ್ಭುತಕರವಾದ ಒಂದು ವಾಕ್ಯ ಇದು. ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದೆ. ದ ಮಿಸ್ಟ್ರಿ ದಟ್ ಹ್ಯಾಸ್ ಬೀನ್ ಹಿಡನ್ ಥ್ರೂಔಟ್ ದ ಏಜಸ್ ಆ್ಯಂಡ್ ಜನರೇಷನ್ಸ್ ಬಟ್ has now been revealed to his saints. You are his saints. Who are saints? ಸತ್ತು ಹೋಗಿರೋರ ಬಗ್ಗೆ ಎಲ್ಲ ಬರೆದಿರೋದು. ಆ ಲಿವಿಂಗ್ ಸೈಂಟ್ಸ್, ಜೀವಂತವಾಗಿರ್ತಕ್ಕಂಥ ವಿಶ್ವಾಸಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಯು ಆರ್ ದ ಸೈಂಟ್ಸ್, ಯು ಆರ್ ದ ಲಿವಿಂಗ್ ಸೈಂಟ್ಸ್ ಬಿಕಾಸ್ ಯು ಬಿಲೀವ್ ಇನ್ ಜೀಸಸ್ ಕ್ರೈಸ್ಟ್. ಓಕೆ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರುವುದರಿಂದ ಯು ಆರ್ ದ ಸೈಂಟ್ಸ್ ಆ್ಯಂಡ್ ಗಾಡ್ ಹ್ಯಾಸ್ ರಿವೀಲ್ಡ್ ದಟ್ ಮಿಸ್ಟ್ರಿ ಟು ಹಿಸ್ ಸೈಂಟ್ಸ್. ಇಟ್ ಹ್ಯಾಸ್ ಬೀನ್ ಹಿಡನ್ ಥ್ರೂಔಟ್ ದ ಏಜಸ್ ಆ್ಯಂಡ್ ಜನರೇಷನ್ಸ್. ಹಾಗಾದರೆ ಒಂದು ಪ್ರಶ್ನೆ ನಾವು ಕೇಳ್ಬೋದು, ಹಳೆ ಒಡಂಬಡಿಕೆಯಲ್ಲಿ ಇರುವ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತ ಸಿಕ್ಕಿಲ್ವಾ? ಸಿಕ್ಕಿಲ್ಲ. It was hidden. Christ was hidden for them. ಅವ್ರು ಏನು ನೋಡಿದ್ರು ಗೊತ್ತಾ? ಮನುಷ್ಯನ ನೋಡಿಲ್ಲ, ಯೇಸು ಎಂಬ ಆ ಮನುಷ್ಯನ ನೋಡಿಲ್ಲ, ವ್ಯಕ್ತಿಯನ್ನು ನೋಡಿಲ್ಲ, ವ್ಯಕ್ತಿಯ ನೆರಳನ್ನು ನೋಡಿದರು. They saw only the shadow. We saw the reality. We saw the reality by the Holy Spirit. Through the preaching of the gospel, that shadow is revealed. ನೆರಳು ಪ್ರಕಟವಾಯಿತು. ಹಳೆ ಒಡಂಬಡಿಕೆಯಲ್ಲಿ ನೆರಳು ನೋಡುವಾಗ ನಮಗೆ ಡಿಸ್ಟರ್ಬ್ ಆಗುತ್ತೆ, ಆದರೆ ಆ ರಿಯಾಲಿಟಿ ಕ್ರಿಸ್ತನನ್ನು ನೋಡುವಾಗ ಸಂತೋಷ ಆಗುತ್ತೆ, ಗ್ರೇಟ್ ಜಾಯ್ ಬರುತ್ತೆ. ವೆನ್ ಯು ಸಿ ಕ್ರೈಸ್ಟ್ ಥ್ರೂ ದ ಗಾಸ್ಪಲ್, ವೆನ್ Jesus Christ is revealed in your spirit or in your heart through the gospel, you will have great
joy. You can experience great joy. But Christ has to be revealed in your heart. ಯೇಸು ಕ್ರಿಸ್ತನು ನಿನ್ನ ಹೃದಯದಲ್ಲಿ ಪ್ರಕಟಗೊಂಡಾಗ ನಿನ್ನಲ್ಲಿ ಏನಾಗ್ತದೆ? ಗ್ರೇಟ್ ಜಾಯ್. ತುಂಬ ಸಂತೋಷ ಆದಾಗ ನಾವೆಲ್ಲವನ್ನ ಬಿಸಾಡ್ತೀವಲ್ವ, ಬಿಸಾಡ್ಕೊಂಡು ಹಾರ್ಕೊಂಡು ಹೋಗ್ತೀವಿ. ನಮಗೆ ತುಂಬ ಇಷ್ಟವಾಗಿರೋದು ಏನಾದರೂ ಜಾಸ್ತಿ ಸಿಕ್ಬಿಟ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಈಗ ನಾವು ಎಕ್ಸಾಮ್ ಬರೆದಿರ್ತೀವಿ, ದೊಡ್ಡ ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮ್, CET, ಅದರಲ್ಲಿ ಪಾಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ, ಬರೆದಿರೋ ನನಗೆ ಗೊತ್ತು. ಆದರೆ ರಿಸಲ್ಟ್ ಬಂದಾಗ ಇಡೀ ಸ್ಟೇಟಲ್ಲೇ ಅಥವಾ ಇಂಡಿಯಾದಲ್ಲೇ ಫಸ್ಟ್ ರ್ಯಾಂಕ್ ನನಗೆ ಬಂದಿದೆ ಅಂತ ಗೊತ್ತಾದರೆ ಎಲ್ಲವನ್ನ ಬಿಸಾಡಿ ಹಾರ್ತೀವಿ ಮೇಲೆ. ಫೇಲ್ ಆಗ್ತೀವಂತ ಕನ್ಫರ್ಮ್ ಇದೆ ನನಗೆ. ಇಡೀ ಸ್ಟೇಟಲ್ಲೇ ಬರುವಾಗ ನಂಬರ್ 1 ಸ್ಥಾನ ಬರುವಾಗ ಐ ಕೆನಾಟ್ ಕಂಟ್ರೋಲ್ ದ್ಯಾಟ್ ಜಾಯ್. ಅದೇ ರೀತಿ ಯೇಸು ಕ್ರಿಸ್ತ ನಮ್ಮೊಳಗಡೆ ಪ್ರಕಟವಾಗೋದಂದರೆ ಅದು ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು 2 ವರ್ಡಲ್ಲಿ ಹೇಳಿದ್ದಾರೆ. ಒಂದು ಶ್ರೀಮಂತಿಕೆ. ನೋಡಿ, ರಿಚಸ್ ಆಫ್ ದ ಗ್ಲೋರಿ ಆಫ್ ಆಫ್ ದ ಮಿಸ್ಟ್ರಿ. ಅದರಲ್ಲಿ ಶ್ರೀಮಂತಿಕೆ ಇದೆ, ಅದರಲ್ಲಿ ಮಹಿಮೆ ಇದೆ. ರಿಚ್ನೆಸ್, ಹೆವೆನ್ಲಿ ರಿಚ್ನೆಸ್ ಆ್ಯಂಡ್ ಹೆವೆನ್ಲಿ ಗ್ಲೋರಿ. ನಾವು ಬದುಕುವ ಪ್ರತಿಯೊಬ್ಬರು ವಿ ಆರ್ ಲಿವಿಂಗ್ ಫಾರ್ ದಿಸ್. ನಾವೆಲ್ಲರೂ ಇದೇ ಬೇಕು, ಇದನ್ನೇ ಹುಡುಕ್ತಾ ಇದ್ದೀವಿ. ಮಾನ ಮರ್ಯಾದೆ ಅಂತ ಹೇಳ್ತೀವಲ್ವಾ, ಜನ ನಮ್ಮನ್ನು ಗುರುತಿಸಬೇಕು. ಪೀಪಲ್ ಶುಡ್ ಐಡೆಂಟಿಫೈ ಅಸ್. ನಾವು ಇದ್ಮೇಲೆ ಜನ ನಮ್ಮನ್ನು ಗುರುತಿಸಬೇಕು, ಆ ಥರ ಬದುಕಬೇಕು. ಗ್ಲೋರಿ, ಯು ಆರ್ ಸೀಕಿಂಗ್ ಗ್ಲೋರಿ, ದಟ್ ಈಸ್ ವರ್ಡ್ಲಿ ಗ್ಲೋರಿ. ಜನ ನಮ್ಮನ್ನು ಕೀಳಾಗಿ ನೋಡಬಾರ್ದು, ಅದರಿಂದ ನಾವು ಒಂದು ಸ್ಟ್ಯಾಂಡರ್ಡಲ್ಲಿ ಬದುಕಬೇಕು. ವಿ ಆರ್ ಸೀಕಿಂಗ್ ಗ್ಲೋರಿ. ಅದಕ್ಕೋಸ್ಕರನೇ ನಾವು ನೋಡಿ, ನಾವು ಈವನ್ ಡ್ರೆಸ್ ಹಾಕುವಾಗ ಕೂಡ ಸಾಧಾರಣ ಡ್ರೆಸ್ ಹಾಕಲ್ಲ, ಒಂದು ಬ್ರ್ಯಾಂಡೆಡ್ ಹಾಕ್ತೀವಿ. ಯಾಕೆಂದರೆ ಜನ ಗುರುತಿಸ್ತಾರೆ. ಸಾಧಾರಣ ಹಾಕಿದರೆ ಜನ ಗುರುತಿಸಲ್ಲ. ನಮಗೆ ಒಂದು ರೆಸ್ಪೆಕ್ಟ್ ಅವ್ರ ಮೈಂಡಲ್ಲಿ ಇರಲ್ಲ. ಜನರ ಮೈಂಡಲ್ಲಿ ನಮಗೊಂದು ರೆಸ್ಪೆಕ್ಟ್ ಇರಬೇಕಾದ್ರೆ ನಾವು ಕೆಲವೊಂದು ಲೋಕದ ಸ್ಟ್ಯಾಂಡರ್ಡ್ಗಳನ್ನ ಮೇಂಟೈನ್ ಮಾಡಲೇಬೇಕು. ಅದು ಲೋಕ ಹೇಳ್ಕೊಡ್ತಕ್ಕಂಥದ್ದು ವಿಷಯ, ನಮಗೆಲ್ರಿಗೂ ಗೊತ್ತು. ನೀವು ಗುಡಿಸಲು ಮನೆ ಒಳಗಡೆ ಇದ್ದು ಶ್ರೀಮಂತರು ಅಂತ ಹೇಳುವಾಗ ರೆಸ್ಪೆಕ್ಟ್ ಯಾರು ಕೊಡಲ್ಲ. ನೀವು ಶ್ರೀಮಂತಿಕೆಗೆ ತಕ್ಕ ಹಾಗೆ ಒಂದು ದೊಡ್ಡ ಮನೆ ಕಟ್ಟಬೇಕು. ಆಗ ಆ ಮನೆ ನೋಡಿ ನಿಮಗೆ ಏನು ಕೊಡ್ತಾರೆ ಜನ? ದೊಡ್ಡ ಮನೆಯವರು ಅಂತ ರೆಸ್ಪೆಕ್ಟ್ ಕೊಡ್ತಾರೆ. ಒಂದು ರೆಸ್ಪೆಕ್ಟ್ ಇರುತ್ತೆ. ಸೊ ವಿ ಆರ್ ಸೀಕಿಂಗ್ ವಾಟ್? ಪೆರಿಷಬಲ್ ಗ್ಲೋರಿ, ವಿಚ್ ಕ್ಯಾನ್ ಟೇಕ್ ಯು ಟು ಹೆಲ್ ಸಮ್ಟೈಮ್ಸ್, ನಾಟ್ ಆಲ್ವೇಸ್, ಡೋಂಟ್ ವರಿ. ಬಟ್ ವಿ ಆಲ್ ಆರ್ ಸೀಕಿಂಗ್ ದ್ಯಾಟ್ ಗ್ಲೋರಿ. ಅದು ವಿದ್ಯಾಭ್ಯಾಸದ ಮುಖಾಂತರ ಇರ್ಬೋದು, ಶ್ರೀಮಂತಿಕೆ ಮುಖಾಂತರ ಇರ್ಬೋದು, ಸೌಂದರ್ಯದ ಮುಖಾಂತರ, ಥ್ರೂ ಬ್ಯೂಟಿ ಕಾನ್ಷಿಯಸ್ನೆಸ್ ಎಷ್ಟೋ ಜನಕ್ಕಿದೆ. ವಾಟ್ ಯು ಆರ್ ಸೀಕಿಂಗ್ ಅಲ್ಟಿಮೇಟ್ಲಿ? ಗ್ಲೋರಿ. ನೀನು ಸುಂದರವಾಗಿ ಕಂಡ್ರೆ ತಾನೇ ಜನ ನಿನ್ನ ಹತ್ರ ಬರ್ತಾರೆ. ನೀನು ಕುರುಪಿ ಥರ ಇದ್ದರೆ ಯಾರು ನಿನ್ನ ಜೊತೆಗೆ ಬರ್ತಾರೆ? ಯಾರು ನಿನ್ನ ಜೊತೆಗೆ ಮಾತಾಡ್ಲಿಕ್ಕೆ ಬರ್ತಾರೆ? ಯಾರು ನಿನ್ನನ್ನು ಇಷ್ಟಪಡ್ತಾರೆ? ಸೊ ಯು ವಾಂಟ್ ಗ್ಲೋರಿ. ಸೊ ಆದ್ದರಿಂದ ನಾವೆಲ್ಲರೂ ಕೂಡ ವರ್ಕೌಟ್ ಮಾಡ್ತಾ ಇರೋದು ಆ ಏರಿಯಾದಲ್ಲಿ. ತುಂಬ ವರ್ಕೌಟ್ ಮಾಡ್ತೀವಿ, ತುಂಬ ಕಷ್ಟಪಡ್ತೀವಿ. ಈ ಬ್ಯೂಟಿ ಪಾರ್ಲರಲ್ಲಿ ಇಟ್ಕೊಂಡ್ರೆ ತುಂಬ ಲಾಭ ಇದೆ. ನೀವು ಅವ್ರನ್ನ ಸುಣ್ಣ ಬಳಿ ಸಮಾಧಿ ಮಾಡಿ ಕಳಿಸ್ತೀರಿ, ಅವ್ರು ದುಡ್ಡು ಕೊಟ್ಟು ಹೋಗ್ತಾರೆ. ಸೊ ಅವ್ರಿಗೆ ಬೇಕಾಗಿರೋದು ಗ್ಲೋರಿ, ನಿಮಗೆ ಬೇಕಾಗಿರೋದು ದುಡ್ಡು. ಸೊ ಸಿಗುತ್ತೆ ಅಲ್ವಾ? ಸಿಗುತ್ತೋ ಇಲ್ವೋ? ಹಾಂ, ನಾನು ಬ್ಯೂಟಿ ಪಾರ್ಲರ್ ಇಟ್ಕೊಂಡ್ರೆ ನನಗೂ ಸಿಗುತ್ತೆ, ನೀವು ಇಟ್ಕೊಂಡ್ರೆ ನಿಮಗೂ ಸಿಗುತ್ತೆ. ಯಾಕೆಂದರೆ ಈ ಒಂದು ಶರೀರದಲ್ಲಿ ಬಾಹ್ಯವಾದ ಒಂದು ಮಹಿಮೆಯನ್ನು ಹುಡುಕುವ ಜನರು ಎಲ್ಲ ಕಡೆಗೂ ಸಿಗ್ತಾರೆ, ಎಲ್ಲ ಕಡೆಗೂ ಸಿಗ್ತಾರೆ. ಅಷ್ಟೊಂದು ಮೂರ್ಖತನದಲ್ಲಿ ಇವತ್ತು ಪ್ರಪಂಚ ಬದುಕ್ತಾ ಇದೆ. ಥಿಂಕ್ ಮಾಡಿ ನೋಡಿ, ನಾವು ಆ ಮಹಿಮೆ ಹುಡುಕ್ತಾ ಇದ್ದೀವ ಯಾವ ಥರದಲ್ಲಿ ಅಂತ ಕುತ್ಕೊಂಡು ಆಲೋಚನೆ ಮಾಡಿದರೆ ನಾವು ಹುಡುಕ್ತಾ ಇರ್ತೀವಿ. ಅದೇ ರೀತಿ ಇನ್ನೊಂದು, ಈ ಪ್ರಪಂಚ ಹುಡುಕೋದು ರಿಚಸ್, ಶ್ರೀಮಂತಿಕೆ, ಹಣ, ಮನಿ. ಯಾರಿಗಿಷ್ಟ ಇಲ್ಲ ಹೇಳಿ ಹಣ? ಇಷ್ಟ ಇಲ್ಲ ಅಂತ ಹೇಳುವ ನನಗೂ ಎಲ್ಲೋ ಒಂದು ಕಡೆ ಇಷ್ಟ ಇರುತ್ತೆ. ನಾನು ಇಷ್ಟ ಇಲ್ಲ ಅಂತ ಹೇಳ್ತೀನಿ, ಇಷ್ಟ ಇಲ್ಲ ಅಂತ ಹೇಳುವ ನನಗೂ ಎಲ್ಲೋ ಒಂದು
ಕಾರ್ನರಲ್ಲಿ ಎಲ್ಲೋ ಒಂದು ಕಾರ್ನರಲ್ಲಿ, ಬಟ್ ಇಟ್ ಈಸ್ ನಾಟ್ ರಿವೀಲ್ ಟು ಯು. ನಿಮಗೆ ಪ್ರಕಟ ಆಗಿರೋದಿಲ್ಲ, ನನಗೂ ಸರಿಯಾಗಿ ಪ್ರಕಟ ಆಗಿರೋದಿಲ್ಲ. ಓಕೆ, ಡೋಂಟ್ ವರಿ, ನನಗೂ ಸರಿಯಾದ ಪ್ರಕಟಣೆ ಇರೋದಿಲ್ಲ, ನಿಮಗೂ ಪ್ರಕಟ ಆಗಿರೋದಿಲ್ಲ. ಬಟ್ ಎಲ್ಲೋ ಒಂದು ಕಾರ್ನರಲ್ಲಿ ಹೀಗಿರುತ್ತೆ. ಅದೇ ಪಿಶಾಚಿ ಹೇಳ್ಕೊಡೋ ಸುಳ್ಳು. ಹಣ ಇಲ್ಲ ಅಂದರೆ ಹಾಗಲ್ಲ. ಹಣ ಅದು ಫಿಕ್ಸ್ ಆಗಿಬಿಟ್ಟಿದೆ ನಮ್ಮ ತಲೆಯಲ್ಲಿ ಅಲ್ವಾ? ಹಣ ಇಲ್ಲ ಅಂದರೆ ಜೀವನ ಇಲ್ಲ, ಹಣ ಇಲ್ಲ ಅಂದರೆ ಜೀವನ ಇಲ್ಲ, ಹಣ ಇಲ್ಲ ಅಂದರೆ ಜೀವನ ಇಲ್ಲ. ಅವಾಗ ಇಂಪಾರ್ಟೆನ್ಸ್ ಯಾವುದಕ್ಕೆ ಹೋಯ್ತು? ಯಾಕಂದ್ರೆ ಹಣ ಇಲ್ಲ ಅಂದರೆ ಏನಿಲ್ಲ, ಜೀವನ ಇಲ್ಲ. ಕೆಲವರು ಕೇಳ್ತಾರೆ, ನೀವು ಯಾಕೆ ದುಡಿತಾ ಇದ್ದೀರಿ? ಜೀವನ, ಲೈಫ್. ಹಣದಿಂದ ಜೀವನ ಸಾಗಲ್ಲ. ಯಾಕೆ ಅಂದರೆ ನಾನು ಹೇಳ್ತಾ ಇಲ್ಲ, ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನಿಗೆ ಎಷ್ಟೇ ಶ್ರೀಮಂತಿಕೆ ಇರಲಿ, ಲೂಕ 12:15 ಹೇಳ್ತಾರಲ್ವ, ಅವನ ನಿಜವಾದ ಜೀವನ ಅದನ್ನು ಅವಲಂಬಿಸಿ ಇಲ್ಲ. ದ್ಯಾಟ್ ಈಸ್ ಟ್ರೂತ್. ವಾಟ್ ಗಾಡ್ ಸೇಸ್ ಈಸ್ ದ ಟ್ರೂತ್. ವಾಟ್ ವರ್ಲ್ಡ್ ಸೇಸ್ ಈಸ್ ನಾಟ್ ದ ಟ್ರೂತ್. ಇಟ್ ಕ್ಯಾನ್ ಬಿ ಹಾಫ್ ಟ್ರೂತ್. ಹಾಫ್ ಟ್ರೂತ್ ಆಲ್ಸೋ ಎ ಲೈ, ಡಿಸೆಪ್ಷನ್. ಈಗ ನೀವು ಕೇಳ್ಬೋದು, ಹಣ ಇಲ್ಲಾಂದ್ರೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ? ಟ್ರೈನಿಗೋ, ಬಸ್ಸಿಗೋ, ಕಾರಿಗೋ, ಬೈಕಿಗೋ ಯಾವುದ್ರಲ್ಲೋ ಬಂದ್ರಿ. ಹಣ ಕೊಡದೆ ಫ್ರೀಯಾಗಿ ಅವ್ರು ಕರ್ಕೊಂಡು ಬಂದ್ರಾ? ಪೆಟ್ರೋಲ್ ಫ್ರೀಯಾಗಿ ಸಿಗ್ತಾ? ಟಿಕೆಟ್ ಫ್ರೀಯಾಗಿ ಕೊಟ್ರಾ? ಹೇಗೆ ಬಂದ್ರಿ? ಅಲ್ಲಿಗೆ ಹಣ ಬೇಕಲ್ವಾ? ಸೊ ಈ ಹಾಫ್ ಟ್ರೂತ್ ಏನು ಮಾಡುತ್ತೆ ಅಂದರೆ, ಈ ರೀತಿ ಆ ಹಾಫ್ ಟ್ರೂತ್ ಟ್ರೂ ಅನ್ನೋದನ್ನು ಜಸ್ಟಿಫೈ ಮಾಡುತ್ತೆ. ಆದರೆ ಅದು ಜೀವನ ಅಲ್ವಲ್ಲ. ಅಲ್ಲಿಂದ ಇಲ್ಲಿಗೆ ಬಂದಿದ್ದ ಜೀವನ ಅಲ್ಲ. ದಟ್ ಈಸ್ ನಾಟ್ ಲೈಫ್. ಇಲ್ಲಿ ಜೀಸಸ್ ಏನು ಹೇಳ್ತಾರೆ ನೋಡೋಣ. ಎಚ್ಚರಿಕೆ, ಯಾವ ವಿಧವಾದ ಲೋಭಕ್ಕೂ ಒಳಗಾಗದಂತೆ. ಯಾವ ವಿಧವಾದ ಲೋಭ, ಲಸ್ಟ್. ಓಕೆ, ಯಾವ ವಿಧವಾದ ಲೋಭಕ್ಕೂ ಒಳಗಾಗದಂತೆ ಎಚ್ಚರಿಕೆಯಾಗಿರಿ. ಏಕೆಂದರೆ ಒಬ್ಬನಿಗೆ ಒಬ್ಬಳಿಗೆ ಎಷ್ಟೇ ಸಿರಿ ಸಂಪತ್ತು, ರಿಚಸ್ ಎಷ್ಟೇ ಇರಲಿ, ಅವನ ನಿಜವಾದ ಟ್ರೂ ಲೈಫ್ ಅನ್ನೋದು ಅದನ್ನು ಅವಲಂಬಿಸಿ ಇಲ್ಲ. ಇದ್ದಿದ್ದಿದ್ರೆ ಹಣ ಇರುವಂಥವರು ಇವತ್ತು ಶ್ರೀಮಂತರು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇರಲಿಲ್ಲ. ಹಣ ಇದ್ದವನು ಸಾಯ್ತಾ ಇದ್ದಾನೆ, ಹಣ ಇಲ್ಲದೆ ಇದ್ದವನು ಸಾಯ್ತಾ ಇದ್ದಾನೆ. ಹಾಗಾದರೆ ಸಾವಿಗೆ ಕಾರಣ ಹಣ ಇಲ್ಲದೆ ಇರೋದಲ್ಲ. ಬದುಕಲಿಕ್ಕೆ ಹಣ ಬೇಕು, ಜೀವನಕ್ಕೆ ಹಣ ಮುಖ್ಯ ಅನ್ನೋದು ಸತ್ಯ ಆಗಿದ್ದರೆ, ಹಣ ಇರ್ತಕ್ಕಂಥ ಒಂದು ಕುಟುಂಬನೂ ಇವತ್ತು ಒಡೆದು ಹೋಗ್ತಾ ಇರಲಿಲ್ಲ, ಡಿವೋರ್ಸ್ ಆಗ್ತಾ ಇರಲಿಲ್ಲ. You could have saved your marriage through money and riches, and that is not true. Many rich families are broken families, Christian families. ಅನೇಕ ಕ್ರೈಸ್ತ ಕುಟುಂಬಗಳು ಶ್ರೀಮಂತಿಕೆ ಇದೆ, ಹಣ ಇದೆ, ಬಟ್ ಬ್ರೋಕನ್ ರಿಲೇಷನ್ಶಿಪ್ಸ್, ಮುರಿದ ಸಂಬಂಧಗಳು. ಹಸ್ಬೆಂಡ್ ವೈಫ್ ಬ್ರೋಕನ್, parents children broken, other family members siblings broken. ಹಣ ಇದೆ, ಮನಿ cannot bring them together. ಹಣಕ್ಕೆ ಅವ್ರನ್ನ ಒಟ್ಟಿಗೆ ಸೇರಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಮನಿ ಕ್ಯಾನ್ ಡಿವೈಡ್, ಆದರೆ ಡಿವಿಷನ್ ತಗೊಂಡು ಬರುತ್ತೆ. ಅದಕ್ಕೆ ಯೇಸು ಹೇಳಿದ್ದು, ಹಣದಿಂದ ನಿಜವಾದ ಜೀವನ ಜೀವಿಸೋಕ್ಕಾಗಲ್ಲ. ಈಗ ಹಣ ಮುಖ್ಯ, ಹಣ ಇಲ್ಲದೆ ಬದುಕೋಕ್ಕಾಗಲ್ಲ ಅಂತ ಸಹೋದರಿ ಹೇಳಿದ್ರಲ್ವಾ, ಅವಳು ತಪ್ಪು ಅಂತ ಅಲ್ಲ, ಅವಳು ಹೇಳಿದ್ದನ್ನು ನಾನೇನು ಅಂತ ವಿವರಿಸ್ತೀನಿ. ಅದೇನು ಗೊತ್ತಾ? ವಿತೌಟ್ ಮನಿ, ಕೇಳಿಸ್ಕೊಳ್ಳಿ, ವಿತೌಟ್ ಮನಿ ಯು ಕೆನಾಟ್ ಫುಲ್ಫಿಲ್ ಯುವರ್ ಲಸ್ಟ್. ಫಾರ್ ದ್ಯಾಟ್ ಸ್ಟೇಟ್ಮೆಂಟ್ ಈಸ್ ರೈಟ್. ಹಣ ಇಲ್ಲದೆ ನಿನ್ನ ಇಚ್ಛೆಗೆ ತಕ್ಕ ಹಾಗೆ ಬದುಕಕ್ಕೆ ಆಗಲ್ಲ. ಅದಕ್ಕೆ ಹಣ ಬೇಕು, ಹಣ ಬೇಕೇ ಬೇಕು, ಶ್ರೀಮಂತಿಕೆ ಬೇಕೇ ಬೇಕು. ಇನ್ ದ್ಯಾಟ್ ಸೆನ್ಸ್
ಕಾಂಟೆಕ್ಸ್ಟ್ ಇಟ್ಸ್ ರೈಟ್, ಬಟ್ ಇಟ್ ವಿಲ್ ಟೇಕ್ ಯು ಅವೇ ಫ್ರಮ್ ಗಾಡ್. ಅದು ನಿನ್ನನ್ನು ದೇವರಿಂದ ದೂರ ಮಾಡುತ್ತೆ. ಆದರೆ ದೇವರ ಆಶೀರ್ವಾದದ ಅಡಿಯಲ್ಲಿ ಬದುಕುವಾಗ ನಮ್ಮ ಅಗತ್ಯಗಳನ್ನು ದೇವರು ಪೂರೈಸ್ತಾರೆ. ವೆನ್ ಯು ಸೀಕ್ ಗಾಡ್ ಆ್ಯಂಡ್ ಗಿವ್ ಫಸ್ಟ್ ಪ್ರಯಾರಿಟಿ ಟು ಗಾಡ್, ಗಾಡ್ ವಿಲ್ ಫುಲ್ಫಿಲ್ ಆಲ್ ಯುವರ್ ನೀಡ್ಸ್, whether through money or through things or through, God has His own way to fulfill your needs according to His plan. ನಾವು ದೇವರ ರಾಜ್ಯಕ್ಕಾಗಿ ಹುಡುಕುವಾಗ ನಿನ್ನ ಅಗತ್ಯಗಳನ್ನು ನಿನ್ನ ತಂದೆ ಸ್ವರ್ಗದಲ್ಲಿರುವ ನಿನ್ನ ಅಪ್ಪ, ನಿನ್ನನ್ನು ಈ ಭೂಮಿಗೆ ಕಳುಹಿಸಿಕೊಟ್ಟ ನಿನ್ನ ಅಪ್ಪ, ಸ್ವರ್ಗದಲ್ಲಿರುವ ಸೃಷ್ಟಿಕರ್ತನಾದ ದೇವರು ಪೂರೈಸ್ತಾರೆ. We should have that faith. If you have that faith and confidence, you will never go after money, after riches. ಅರ್ಥ ಆಯ್ತಾ? ದುಡ್ಡಿಲ್ಲ ಅಂದರೆ ಬದುಕೋಕ್ಕಾಗಲ್ಲ. ಯಾಕೆ ಅಂತ ಗೊತ್ತಾಯ್ತಾ? ಟು ಫುಲ್ಫಿಲ್ ವಾಟ್? ನಮ್ಮ ಇಚ್ಛೆ ಪ್ರಕಾರ ಬದುಕಲಿಕ್ಕೆ ಆಗಲ್ಲ. ಅದಕ್ಕೆ ಹಣ ಬೇಕೇ ಬೇಕು. ಆದರೆ ಒಬ್ಬನ ನಿಜವಾದ ಜೀವನ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಹಣ ಅಲ್ಲ ಮುಖ್ಯ, ಯೇಸು ಮುಖ್ಯ. ಅದನ್ನೇ ವಾಕ್ಯ ಹೇಳುತ್ತೆ. ಈ ರಹಸ್ಯ, ಓಕೆ, ಈ ರಹಸ್ಯದಿಂದ ಬಂದ್ವಿ. ಎಷ್ಟು ಶ್ರೀಮಂತವಾದದ್ದು, ಎಷ್ಟು ಮಹಿಮಾನ್ವಿತವಾದದ್ದು ಎಂಬುದನ್ನು ಎಲ್ಲ ಜನಾಂಗಗಳಿಗೂ, ಸರ್ವ ಜನರಿಗೂ ತಿಳಿಸಲು ದೇವರು ಇಚ್ಛಿಸಿದರು. ದಿಸ್ ಈಸ್ ದ ಡಿಸೈರ್ ಆಫ್ ಗಾಡ್. ದೇವರ ಆಸೆ ಇದು. ದೇವರ ಆಸೆ ಏನು ಗೊತ್ತಾ? ನಾವೆಲ್ಲರೂ ತೃಪ್ತರಾಗಿ ಬದುಕಬೇಕು ಅಂತ. ನಿಮ್ಮ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಹುಡುಕ್ತೀರಲ್ವಾ? ವಿ ಆಲ್ ಸೀಕಿಂಗ್ ಸ್ಯಾಟಿಸ್ಫ್ಯಾಕ್ಷನ್, ರೈಟ್? ಆ್ಯಂಡ್ ಗಾಡ್ ವಾಂಟ್ಸ್ ಟು ಸ್ಯಾಟಿಸ್ಫೈ ಯು ಆಲ್. ನಮ್ಮೆಲ್ಲರನ್ನು ತೃಪ್ತಿಯಲ್ಲಿ ಇಡಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ. ವಿ ಆರ್ ಸೀಕಿಂಗ್ ವಾಟ್? ಗ್ಲೋರಿ. ವಿ ಆರ್ ಸೀಕಿಂಗ್ ಮನಿ. ನಾವು ಹಣ ಹುಡುಕ್ತೀವಿ, ಶ್ರೀಮಂತಿಕೆ ಹುಡುಕ್ತೀವಿ ಮತ್ತು ಮಹಿಮೆ ಹುಡುಕ್ತೀವಿ. ಕೆಲವು ಊರಲ್ಲೆಲ್ಲ ಹೋಗ್ಬಿಟ್ರೆ, ನೀವು ಕೇರಳಕ್ಕೆಲ್ಲ ಹೋಗಬೇಕು. ನಿಮ್ಮೂರಲ್ಲಿ ಇದೆಯಾ? ಮಂಗಳೂರಲ್ಲೆಲ್ಲ ಇದೆಯಾ? ಹೌದು ಅಂತ ಹೇಳಿ ಆಮೇಲೆ ಮಂಗಳೂರಲ್ಲೆಲ್ಲ ನನ್ನ ಹುಡ್ಕೊಂಡು ಬರ್ತಾರೆ. ಕೇರಳದವ್ರಿಗೆ ಕನ್ನಡ ಅರ್ಥ ಆಗಲ್ಲ, ನನ್ನ ಹುಡುಕದೇ ಇರೋ. ಕೆಲವರು ಅರ್ಥ ಮಾಡ್ಕೊಂಡು ಹುಡುಕ್ಸ್ಬೋದು. ಹಿಂದ್ಗಡೆ ದೀಪಕ್ಕ ಕಿವಿ ಹೀಗೆ ಓಪನ್ ಮಾಡಿಟ್ಟು ಕೇಳಿಸ್ಕೊಳ್ತಾ ಇದ್ದಾರೆ. ಇರಲಿ, ಪರವಾಗಿಲ್ಲ. ಎನಿವೆ, ಅಲ್ಲಿ ಏನು ಗೊತ್ತಾ, ಒಂದು ಸೈಟು, ಒಂದು ದೊಡ್ಡ ಮನೆಯೊಳಗಡೆ ಇಬ್ಬರು ಮುದುಕರು ಇರಬೇಕು. ಮಕ್ಕಳೆಲ್ಲ ಹೊರಗಡೆ ಹೋಗಿರ್ತಾರೆ ದುಡಿಲಿಕ್ಕೆ. ಇದು ಮೆಂಟ್ಯಾಲಿಟಿ. ಏನಿರಬೇಕು? ಸ್ವಂತ ಒಂದು ಮನೆ ಇರಬೇಕು. ಸುಮ್ಮನೆ ಒಂದು ಮನೆ ಅಲ್ಲ, ಮಲ್ಕೊಳ್ಳಿಕ್ಕೆ ಒಂದು ಜಾಗ ಅಲ್ಲ, ಸುಮ್ಮನೆ ಒಂದು ಶೀಟ್ ಮನೆನೋ ಮೋಲ್ಡ್ ಮನೆನೋ ಅಲ್ಲ. ತುಂಬ ವೆರೈಟೀಸ್ ಆಫ್ ಡಿಸೈನ್, ಅದರಲ್ಲಿ ತುಂಬ ಡಿಸೈನ್ ಇರಬೇಕು. ಅಟ್ರ್ಯಾಕ್ಟಿವ್ ಆದ ಮನೆ ಇರಬೇಕು. ನೋಡಿದವರಿಗೆ ಖುಷಿ ಆಗಬೇಕು. ಆಹಾ, ಈ ಹಣ್ಣು ನೋಟಕ್ಕೆ ಎಷ್ಟು ಚೆನ್ನಾಗಿದೆ ಆ ಥರ ಅನ್ನಿಸ್ಬೇಕು. ಆಮೇಲೆ ಮನೆ ಮುಂದೆ ಒಂದು ಕಾರ್ ಇರಬೇಕು. ಸ್ವಲ್ಪ ಸ್ಪೇಷಿಯಸ್ ಆಗಿ ಓಡಾಡಲಿಕ್ಕೆ ಅಂಗಳ ಇರಬೇಕು. ಆಮೇಲೆ ಆ ಗಾರ್ಡನ್ ಇರಬೇಕು. ಆಮೇಲೆ ಬಾಕಿ ಎಲ್ಲ ಇರಬೇಕು. ಏನು ಪಾರ್ಕ? ಅದೆಲ್ಲ ಬೇಕು. ನೀವು ನೋಡಿ, ಅಲ್ಲಿ ಹೋದರೆ ನಾವೇ ನಮ್ಮ ಹೃದಯ ಪೂರ್ತಿ ಅದರಲ್ಲೇ ಮುಳುಗೋಗ್ಬಿಡುತ್ತೆ. ರೋಡ್ ಸೈಡಲ್ಲಿ ಹೋಗುವಾಗ ದೇ ಆರ್ ಸೀಕಿಂಗ್ ವಾಟ್? ಗ್ಲೋರಿ. ಜನ ನಮ್ಮನ್ನು ಗುರುತಿಸ್ಬೇಕು. ಜನ ಗುರುತಿಸ್ಬೇಕು ಅಂತ ನಾವು ಎಷ್ಟು ಸುಂದರವಾದ ಮನೆ ಕಟ್ತೀವಿ. ಸ್ವಾಮಿ ಹೇಳ್ತಾರೆ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲೋದಿಲ್ಲ ಅಂತ ದೇವಾಲಯ ಕೇಳಿದ್ರಲ್ಲ, ಆ ರೀತಿಯಲ್ಲಿ ಈ ಪ್ರಪಂಚದಲ್ಲಿರೋ ಯಾವುದ್ರ ಮೇಲೂ ಯಾವುದು ನಿಂತ್ಕೊಳ್ಳಲ್ಲ. ಎಲ್ಲ ಫ್ಲ್ಯಾಟ್ ಆಗುತ್ತೆ ಒಂದಿನ, ಎಲ್ಲದು. ನಾವೆಷ್ಟು ಕಷ್ಟಪಟ್ಟು ಕಟ್ಟಿದ್ರು. ಕೆಲವ್ರು ಹೇಳ್ತಾರಲ್ಲ, ಈ ಟೈಲ್ಸ್ ಎಲ್ಲಿಂದ ತರಿಸಿದ್ದು ಗೊತ್ತಾ ಬ್ರದರ್? ಇದನ್ನು ಇಂಪೋರ್ಟ್ ಮಾಡಿಸ್ಕೊಂಡ್ವಿ ನಾವು ಅಂತ. ಅವ್ರು ಹೇಳುವಾಗ ನಗಬೇಕೋ ಬೈಬೇಕೋ ಅಳಬೇಕೋ ಒಂದು ಗೊತ್ತಾಗೋದಿಲ್ಲ. ನಾವು ಹೌದಾ ಅಂತ ಹೇಳಬೇಕಷ್ಟೇ. ಇಂಥ ಹುಚ್ಚರಿದಾರಲ್ಲ ಅಂತ ಅನ್ಸುತ್ತೆ ಒಳಗಡೆ.
ನಾನು ಹೇಳ್ತಾ ಬಂದಿದ್ದು ಪಾಯಿಂಟ್ ಏನು? ಇಫ್ ಯು ಟ್ರೂಲಿ ನೋ ದ ವ್ಯಾಲ್ಯೂ ಆಫ್ ಜೀಸಸ್ ಕ್ರೈಸ್ಟ್ ಇನ್ ಯು, ದೆನ್ ಓನ್ಲಿ ಯು ಕ್ಯಾನ್ ಫಾಲೋ ಜೀಸಸ್, ಅದರ್ವೈಸ್ ಯು ಕೆನಾಟ್ ಫಾಲೋ ಜೀಸಸ್. ನಿನ್ನ ಒಳಗಡೆ ಇರ್ತಕ್ಕಂಥ ಯೇಸು ಕ್ರಿಸ್ತನ ಬೆಲೆ ಏನು ಎಂದು ನಿನಗೆ ಅರ್ಥ ಅಂದರೆ ಪ್ರಕಟಣೆ ಆದರೆ, ರಿವೀಲ್ ಆದರೆ ಮಾತ್ರನೇ ಓನ್ಲಿ ಕ್ರೈಸ್ಟ್ ಈಸ್ ರಿವೀಲ್ಡ್ ಇನ್ ಯು, ದೆನ್ ಓನ್ಲಿ ಯು ಕ್ಯಾನ್ ಫಾಲೋ ಜೀಸಸ್, ಅದರ್ವೈಸ್ ಯು ಕ್ಯಾನ್ ನಾಟ್ ಫಾಲೋ ಜೀಸಸ್. ನಾನು ಹೇಳಲ್ಲ ನೀವು ಯೇಸುನ ಫಾಲೋ ಮಾಡಿದ್ದು, ಯು ಕ್ಯಾನ್ ನಾಟ್. ಬಟ್ ನಿನ್ನ ಒಳಗಡೆ ಪ್ರಕಟಣೆ ಆದರೆ, ಇಫ್ ಐ ಸೇ ಡೋಂಟ್ ಫಾಲೋ ಜೀಸಸ್, ಯು ಕೆನಾಟ್ ಸ್ಟಾಪ್ ಫಾಲೋಯಿಂಗ್ ಜೀಸಸ್. ಈವನ್ ಇಫ್ ಇಟ್ ಈಸ್ ಡೆತ್, ಯು ಆರ್ ರೆಡಿ ಟು ಡೈ. ಆದರೆ ಇವತ್ತು ನಾವು ತಳ್ಳಬೇಕು, ಎಳಿಬೇಕು. ಅದು ನಮ್ಮ ಮೂರ್ಖತನ, ನಮ್ಮ ಅಜ್ಞಾನ ಅಂತೀನಿ ನಾನು. ಇದು ತಳ್ಳೋದ್ರಿಂದ ಎಳೆಯೋದ್ರಿಂದ ಯಾರು ಜೀಸಸ್ ಹಿಂದೆ ಹೋಗೋಕ್ಕಾಗಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಕ್ರೈಸ್ಟ್ ಈಸ್ ರಿವೀಲ್ಡ್ ಇನ್ ಯು ಬೈ ದ ಸ್ಪಿರಿಟ್ ಆಫ್ ಗಾಡ್. ಪರಿಶುದ್ಧಾತ್ಮನ ಮುಖಾಂತರ ಕ್ರಿಸ್ತನು ನಿನ್ನಲ್ಲಿ ಪ್ರಕಟಗೊಳ್ಳದೆ ಹೋದರೆ ನಿನಗೆ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಆಗೋದಿಲ್ಲ. ನಾವು ಸುಮ್ಮನೆ ಹೇಳಿ ಪ್ರಯೋಜನ ಇಲ್ಲ. ನೀವೆಲ್ಲ ಫಾಲೋ ಮಾಡಿ, ಜೀಸಸ್ನ ಫಾಲೋ ಮಾಡಿ, ಎಲ್ಲ ಕ್ರೈಸ್ತರೇ ನೀವು ಯೇಸುವನ್ನೇ ಫಾಲೋ ಮಾಡಿ ಅಂತ ಹೇಳೋದ್ರಿಂದ ಯಾರೂ ಫಾಲೋ ಮಾಡೋಕ್ಕಾಗಲ್ಲ. ನಮಗೆ ಹಾಗಾದ್ರೆ ಮನೆ ಬೇಡವಾ, ದುಡ್ಡು ಬೇಡವಾ, ಹೆಸರು ಬೇಡವಾ, ವಿದ್ಯಾಭ್ಯಾಸ ಬೇಡವಾ, ಸೌಂದರ್ಯ ಬೇಡವಾ, ಇದೆಲ್ಲ ಕೆಟ್ಟದ, ಇದೆಲ್ಲ ದೇವರೇ ಕೊಟ್ಟಿದ್ದಲ್ವಾ, ಈ ರೀತಿ ಆರ್ಗ್ಯುಮೆಂಟ್ಸ್ಗೆ ಬರ್ತೀವಿ. ಆರ್ಗ್ಯುಮೆಂಟ್ಸ್ ಪಾಸ್ ಆಗ್ಬೋದು, ಓಕೆ, ಆರ್ಗ್ಯುಮೆಂಟ್ಸ್ ಪಾಸ್ ಆಗ್ಬೋದು, ಬಟ್ ಯು ಕೆನಾಟ್ ಬಿ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ಈವನ್ ಇಫ್ ಯು ವಿನ್ ದ ಆರ್ಗ್ಯುಮೆಂಟ್, ಯು ಕೆನಾಟ್ ಬಿ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ಆರ್ಗ್ಯುಮೆಂಟ್ ಪಾಸ್ ಆಗಿ ಏನು ಲಾಭ ಆಯಿತು? ಲಾಭ ಏನೂ ಇಲ್ಲ. ಆರ್ಗ್ಯುಮೆಂಟ್ ಪಾಸ್ ಆಯಿತು, ದೇವರು ಫೇಲ್ ಆಗಿಲ್ಲ. ಆರ್ಗ್ಯುಮೆಂಟಲ್ಲಿ ನೀನು ಪಾಸ್ ಆಗಿರ್ಬೋದು. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಈ ಲೋಕದ ಜನರು ಬೆಳಕಿನ ರಾಜ್ಯದ ಜನರಿಗಿಂತನೂ ಹೆಚ್ಚು ಬುದ್ಧಿವಂತರು. ಯಾಕೆ ಅಂದರೆ, ಈಗ ನಾನು ಹೇಳ್ತಾ ಇರ್ತಕ್ಕಂಥ ವಿಷಯಗಳು ಈ ಲೋಕದ ಬುದ್ಧಿವಂತರಿಗೆ ಖಂಡಿತ ಹುಚ್ಚುತನವಾಗಿಯೇ ಅನಿಸುತ್ತೆ, ಫೂಲಿಶ್ನೆಸ್ ಅಂತ ಅನಿಸುತ್ತೆ, ಇದೆಲ್ಲ ಏನು ಅನಿಸುತ್ತೆ, ಇದರಲ್ಲಿ ಏನಿದೆ ಅಂತ ಅನಿಸುತ್ತೆ. ವಾಟ್ ಈಸ್ ದೇರ್ ಇನ್ ದಟ್? ನಮಗೆ ಗೊತ್ತಿಲ್ವಾ? ಜೀಸಸ್ ನಮಗೆ ಗೊತ್ತಿಲ್ವಾ? ಗೊತ್ತು. ಏನಿದೆ ಅದರಲ್ಲಿ ಅಂತ? ನೀನು ಮೈಕ್ ಇಟ್ಕೊಂಡು ಇಷ್ಟು ದೊಡ್ಡ ಎಕ್ಸೈಟ್ಮೆಂಟಲ್ಲಿ ಹೇಳೋಂಥದ್ದು ಏನಿದೆ? ಇದು ಈ ಎಕ್ಸೈಟ್ಮೆಂಟಲ್ಲ, ಇನ್ನೂ ಎಕ್ಸೈಟ್ಮೆಂಟಲ್ಲಿ ಹೇಳಬೇಕು. ಆದರೆ ನಿಮ್ಮನ್ನೆಲ್ಲ ನೋಡುವಾಗ ಇಷ್ಟೇ ಎಕ್ಸೈಟ್ಮೆಂಟ್ ಬರ್ತಾ ಇರೋದು. ಏನೂ ಮಾಡೋಕ್ಕಾಗಲ್ಲ. ಐ ಆಮ್ ಆಲ್ಸೋ ಹೆಲ್ಪ್ಲೆಸ್. ಎನಿವೇ, ವಿಲ್ ಸಿ. ನಿಮ್ಮನ್ನು ನೋಡಿದ್ರೆ ಆಗಲ್ಲ, ಈ ವಾಕ್ಯ ನೋಡುವಾಗ ಸ್ವಲ್ಪ ಎಕ್ಸೈಟ್ಮೆಂಟ್ ಬರುತ್ತೆ. ಅದರಲ್ಲಿ ಬರೋದ್ರಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಎಸ್, ಈ ರಹಸ್ಯ ಎಷ್ಟು ಶ್ರೀಮಂತವಾದದ್ದು, ಎಷ್ಟು ಮಹಿಮಾನ್ವಿತವಾದದ್ದು. ಯಾವುದು ಆ ರಹಸ್ಯ? ಜೀಸಸ್ ಕ್ರೈಸ್ಟ್ ರಿವೀಲ್ಡ್ ಇನ್ ಯು. ನಿನ್ನಲ್ಲಿ ಪ್ರಕಟವಾಗಿ ನಿನ್ನ ಒಳಗಡೆ ಇರ್ತಕ್ಕಂಥ ಕ್ರಿಸ್ತ ಯೇಸುವೇ ಆ ರಹಸ್ಯ. ಇದೊಂದು ರಹಸ್ಯ. ಅರ್ಥ ಆಗ್ತಿದೆಯಾ? ಯೇಸುವಿನ ಬೆಲೆ, ಯೇಸುವಿನ ಮಹಿಮೆ ಎಂಥದ್ದು, ಇದು ನಮಗೆ ಅರ್ಥ ಆಗಬೇಕು ಶುಭ ಸಂದೇಶದ ಮುಖಾಂತರ. ದ ರಿಚ್ನೆಸ್ ಆಫ್ ಕ್ರೈಸ್ಟ್ ಆ್ಯಂಡ್ ದ ಗ್ಲೋರಿ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಶ್ರೀಮಂತಿಕೆ ಮತ್ತು ಯೇಸು ಕ್ರಿಸ್ತನ ಮಹಿಮೆ ಎಂಥದ್ದು ಎಂಬುದು ನಮಗೆ ಅರ್ಥ ಆಗಬೇಕು. ಈಗ ವೇರ್ ಈಸ್ ದಟ್ ಕ್ರೈಸ್ಟ್? ಕ್ರೈಸ್ಟ್ ಈಸ್ ಇನ್ ಮೀ. ಜೀಸಸ್ ಕ್ರೈಸ್ಟ್ ಈಸ್ ಇನ್ ಮೀ. ಆ ಅಭಿಷಿಕ್ತನೆಲ್ಲಿದ್ದಾನೆ ಕೇಳಿದರೆ, ನನ್ನ ಒಳಗಡೆ ಇದ್ದಾನೆ. ನಿನ್ನ ಒಳಗಡೆ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಒಳಗಡೆ ಮನಿ ಪ್ರೊಡ್ಯೂಸ್ ಮಾಡುವ ಮಿಷನ್ ಇದ್ದರೆ, ಹಣವನ್ನು ಜನ್ರೇಟ್ ಮಾಡುವ ಒಂದು ಮಿಷನ್ನೇ ನಿಮ್ಮ ಒಳಗಡೆ ಇದ್ದರೆ, ನೀವು ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ತಾ ಕೂತ್ಕೊಳ್ತೀರಾ? ಹಣಕ್ಕಾಗಿ ನೀವು ಅಲ್ಲಿ ಇಲ್ಲಿ ಅಲಿತೀರಾ? ನಿಮ್ಮ ಒಳಗಡೆನೇ, ನಿಮ್ಮ ಮನೆ ಒಳಗಡೆ, ಬಾಡಿ ಒಳಗಡೆ ಇಡೋಕ್ಕಾಗಲ್ಲವಲ್ಲ, ನಿಮ್ಮ ಮನೆ ಒಳಗಡೆನೆ ಒಂದು ಬಟನ್ ಒತ್ತಿದರೆ ಹೀಗೆ ನೋಟ್ ಬೀಳ್ತಾ ಇರುತ್ತೆ. ಎಷ್ಟು ಬೇಕು ಅಂತ ಫೀಡ್ ಮಾಡಿದರೆ ಸಾಕು, 25 ನೋಟ್ಸ್, 500 ಟಕ್ 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 ಅಂತ ಬೀಳೋ ಒಂದು ಮಿಷನ್ ಇದೆ ಮನೆಯಲ್ಲಿ ಅಂತ ಇಟ್ಕೊಳ್ಳಿ. ಆ ಥರ ಮಿಷನ್ ಕಂಡುಹಿಡಲಿಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ, ಕಳ್ಳ ನೋಟೆಲ್ಲ ಮಾಡಿ. ಅದು ಬರಲ್ಲ, ಸಿಕ್ಕಾಕೊಳ್ತಾರೆ. ಸೊ ಇದೆ ಅಂತ ಒಂದು ಊಹೆ ಮಾಡ್ಕೊಳ್ಳಿ. ಆಗ ನೀವೆಲ್ಲಾದರೂ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀರಾ?
ಅಯ್ಯೋ ಅವರೆಲ್ಲ ಬಿಸ್ನೆಸ್ ಮಾಡಿ ದುಡ್ಡು ಮಾಡಿಬಿಟ್ರು, ನಮಗೆ ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೊರಗ್ತೀರಾ? ಯಾಕೆ? ಇಲ್ಲಿ ಟಕ್ 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 500 ನೋಟ್ಸ್ 5000 ಬರಲಿ, ಟಕ್ ಬಂತು. ನೋಡಿ ಎಷ್ಟು ಜನ ಖುಷಿ ಆಗ್ತಾ ಇದೆ, ಮುಖ ಅರಳ್ತಾ ಇದೆ. ನೋಟ್ ಬಗ್ಗೆ ಹೇಳುವಾಗ, ಕ್ರಿಸ್ತನ ಬಗ್ಗೆ ಹೇಳುವಾಗ ಒಬ್ಬರದು ಅಳ್ತಾ ಇಲ್ಲ. ಅದು ಯಾಕೆಂದರೆ ನಾವು ಡಮ್ಮಿ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಎನಿವೆ, ನೀವು ಡಮ್ಮಿನೋ ನಾನು ಡಮ್ಮಿನೋ ದೇವರು ನಿರ್ಧರಿಸಲಿ. ಡಮ್ಮಿ ಇರೋರೆಲ್ಲ ರಿಯಾಲಿಟಿಗೆ ಬರಲಿ, ಓಕೆನಾ? ದೇವರು ಬಯಸೋದು ಎಲ್ಲರೂ ಕೂಡ ಈ ಒಂದು ರಿಚ್ನೆಸ್ಸಲ್ಲಿ ಭಾಗಿಯಾಗಬೇಕು ಅಂತಲೇ ದೇವರು ಬಯಸ್ತಾರೆ. ನಾವು ಹೀಗೆ ಕೇಳಿಸ್ಕೊಂಡು ಸುಮ್ಮನೆ ಹೋಗಿ ಪ್ರಯೋಜನ ಇಲ್ಲ. ಬಟ್ ಕೇಳಿಸ್ಕೊಂಡಾಗ ಪವಿತ್ರಾತ್ಮರು ನಮ್ಮ ಒಳಗಡೆ ಕನ್ವಿಕ್ಷನ್ ಕೊಡ್ತಾರೆ, ಮನವರಿಕೆ ಮಾಡಿಕೊಡ್ತಾರೆ. ಓಕೆ, ಅದರಿಂದ ಇದನ್ನು ಹೇಳ್ತಾ ಇರೋದು. ಮನವರಿಕೆ ಪವಿತ್ರಾತ್ಮರೇ ಕೊಡೋದು, ಹೇಳೋದು ನಾವೇ. ಅದಕ್ಕೇನು ಶುಭ ಸಂದೇಶ ಸಾರುವವರು ಧನ್ಯರು, ಅವರ ಪಾದಗಳು ಸುಂದರವಾದದ್ದು ಅಂತ ಪೌಲರು ಹೇಳ್ತಾರೆ, ಪವಿತ್ರಾತ್ಮರು ಹೇಳ್ತಾರೆ, ಯೆಶಾಯ ಪ್ರವಾದಿ ಹೇಳ್ತಾರೆ ಅಲ್ವಾ? ಯಾಕೆ ಅಂದರೆ ಶುಭ ಸಂದೇಶ ಹೇಳಿದರೆ ಪವಿತ್ರಾತ್ಮ ಕಾರ್ಯ ಮಾಡ್ತಾರೆ. ಶುಭ ಸಂದೇಶ ಹೇಳದೇ ಇದ್ದರೆ ಪವಿತ್ರಾತ್ಮರಿಗೆ ಕಾರ್ಯ ಮಾಡಲಿಕ್ಕೆ ಏನೂ ಇರೋದಿಲ್ಲ, ಅವರು ಓಡಾಡ್ಕೊಂಡಿರ್ತಾರೆ. ಶುಭ ಸಂದೇಶ ಹೇಳುವಾಗ ಪವಿತ್ರಾತ್ಮರು ಏನು ಮಾಡ್ತಾರೆ? ಆ ಸಂದೇಶವನ್ನು ಕೇಳಿಸಿಕೊಳ್ಳುವ ಹೃದಯಗಳಲ್ಲಿ ಪ್ರಕಟಪಡಿಸ್ತಾರೆ, ರಿವೀಲ್ ಮಾಡ್ತಾರೆ. ಅದರಿಂದ ಪವಿತ್ರಾತ್ಮರು ಕೂಡ ಶುಭ ಸಂದೇಶಕ್ಕಾಗಿ ಹುಡುಕ್ತಾ ಇದ್ದಾರೆ. ಈಗ ನಮಗೆ ಹೇಗೆ ಯೇಸುವಿನ ಅನುಭವ ಆಯಿತು, ಅರಿವಾಯಿತು? ಎಲ್ಲೋ ಶುಭ ಸಂದೇಶ ಸಿಕ್ತು, ಪವಿತ್ರಾತ್ಮರು ಒಳಗಡೆ ಪ್ರಕಟಣೆ ಮಾಡಿಕೊಟ್ರು, ಪಾಸ್ ಆದ್ವಿ. ನಿಮಗೆ ಹೇಗೆ ಸಿಕ್ತು? ನಿಮ್ಮಲ್ಲಿ ಕೆಲವರಿಗೆ ಸಿಕ್ಕಿದೆ. ಹೇಗೆ ಸಿಕ್ತು? ಎಲ್ಲಿಂದ ಸಿಕ್ತು? ಯಾರು ಕೊಟ್ಟರು? ಯಾವ ಬ್ರದರ್ ಬಂದು ಕೊಟ್ಟರು? ಯಾವ ಬ್ರದರ್ಗೂ ಕೊಡೋಕ್ಕಾಗಲ್ಲ. ದ್ಯಾಟ್ ಈಸ್ ಫೂಲಿಶ್ನೆಸ್. ಅರ್ಥ ಆಗ್ತಿದೆಯಾ? ಇದು ಕೊಡೋಕ್ಕಾಗೋದು ಒಬ್ರಿಗೇನೆ, ಹೋಲಿ ಸ್ಪಿರಿಟ್. ಆದರೆ ಬಂದು ಕೊಡೋದು ವಾಕ್ಯ ಮಾತ್ರ, ಓನ್ಲಿ ಗಾಸ್ಪಲ್. ಆದರೆ ಈ ರೆವಲ್ಯೂಷನ್ ಕೊಡೋದು ಹೋಲಿ ಸ್ಪಿರಿಟ್. ವೆನ್ ಯು ಪ್ರೀಚ್, ಹೀ ಗಿವ್ಸ್ ದ ರೆವಲ್ಯೂಷನ್. ವೆನ್ ಯು ಪ್ರೀಚ್ ದ ಗಾಸ್ಪಲ್, ಹೀ ಗಿವ್ಸ್ ದ ರೆವಲ್ಯೂಷನ್. ನೀವು ಶುಭ ಸಂದೇಶ ಬೋಧಿಸುವಾಗ ಪರಿಶುದ್ಧಾತ್ಮರು ಪ್ರಕಟಣೆ ಕೊಡ್ತಾರೆ. ಪ್ರಕಟಣೆ ಆಗ್ತಾ 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 ನಮ್ಮ ಜೀವನ ಏನಾಗುತ್ತೆ? ಪರಿವರ್ತನೆ ಆಗ್ತದೆ. ದ ಮೋರ್ ದ ರೆವಲ್ಯೂಷನ್, ದ ಮೋರ್ ದ ಟ್ರಾನ್ಸ್ಫರ್ಮೇಷನ್. ವೈ ದೆರ್ ಇಸ್ ನೋ ಟ್ರಾನ್ಸ್ಫರ್ಮೇಷನ್ ಇನ್ ದ ಚರ್ಚ್ ಟುಡೇ? There is no revelation. Why there is no revelation? No preaching of the gospel. If there is preaching of the gospel, surely there will be revelation from the Holy Spirit. If there is revelation, there will be transformation in the lives. ಶುಭ ಸಂದೇಶ ಬೋಧನೆ ಆದಷ್ಟು ಪ್ರಕಟಣೆ ಪರಿಶುದ್ಧಾತ್ಮರು ಉಂಟು ಮಾಡ್ತಾರೆ. ಪ್ರಕಟಣೆ ಆದಷ್ಟು ಪರಿವರ್ತನೆಗಳಾಗ್ತದೆ, ರೂಪಾಂತರಗೊಳ್ತಾರೆ. ಸಭೆಗಳು, ವಿಶ್ವಾಸಿಗಳು, ಮನುಷ್ಯರ ಜೀವಿತಗಳು ರೂಪಾಂತರಗೊಳ್ತದೆ. ಯಾಕೆ ರೂಪಾಂತರ ಆಗ್ತಾ ಇಲ್ಲ ಅಂದರೆ ಪ್ರಕಟಣೆಗಳು ಬರ್ತಾ ಇಲ್ಲ. ಪ್ರಕಟಣೆ ಯಾಕೆ ಕೊಡ್ತಾ ಇಲ್ಲ ದೇವರು ಅಂದರೆ ಶುಭ ಸಂದೇಶ ಸಾರಲ್ಪಡ್ತಾ ಇಲ್ಲ. ಅದರಿಂದ ನೀವೇನು ಮಾಡಬೇಕು? ಕೇಳಿಸ್ಕೊಳ್ತಾ ಇರೋರು, ಗೋ ಆ್ಯಂಡ್ ಶೇರ್ ದ ಗಾಸ್ಪಲ್. ಹೋಗಿ ಶುಭ ಸಂದೇಶವನ್ನು ಸಾರಿ. ಈ ಶುಭ ಸಂದೇಶವನ್ನು ಸಾರಿ. ಇದು ಸಿಂಪಲ್, ಇದೇನು ದೊಡ್ಡ ಈಗೇನು ನಾನು ಹೇಳ್ತಾ ಇರೋದೇ ನಿಗೂಢ ರಹಸ್ಯ ಅಲ್ಲ. ನಿಗೂಢ ರಹಸ್ಯ ಪ್ರಕಟವಾಗಿರೋದನ್ನು ನಿಮಗೆ ಹೇಳ್ತಾ ಇರೋದಷ್ಟೇ. ಅರ್ಥ ಆಗ್ತಿದೆಯಾ? ಇಟ್ ಇಸ್ ಆಲ್ರೆಡಿ ರಿವೀಲ್ಡ್. ಇದು ಇಲ್ಲಿದೆ ಅಂತ ಎತ್ತಿ ಹೇಳ್ತಾ ಇರೋದಷ್ಟೇ. ಇದು ದೇವರು ಪ್ರಕಟಪಡಿಸಿ ಕೊಟ್ಟರು. ಯಾರ ಮುಖಾಂತರ? ಪ್ರವಾದಿಗಳ ಮುಖಾಂತರ ಮತ್ತು ಅಪಸ್ತೋಲರ ಮುಖಾಂತರ. ಥ್ರೂ ಹಿಸ್ ಪ್ರಾಫೆಟ್ಸ್, ಹೋಲಿ ಪ್ರಾಫೆಟ್ಸ್ ಆ್ಯಂಡ್ ಅಪಾಸಲ್ಸ್, ಹಿ ರಿವೀಲ್ಡ್ ದಿಸ್ ಮಿಸ್ಟ್ರಿ ಟು ಅಸ್. ನಮಗೆ ಇದನ್ನು ಅವರು ಪ್ರಕಟಪಡಿಸಿ ಕೊಟ್ಟಿದ್ದಾರೆ ಪ್ರವಾದಿಗಳ ಮುಖಾಂತರ ಮತ್ತು ಪ್ರೇಷಿತರ ಮುಖಾಂತರವಾಗಿ. ಆ ಪ್ರಕಟಪಡಿಸಿ ಕೊಟ್ಟಂಥ ಪ್ರಕಟಣೆಯನ್ನೇ ಇಲ್ಲಿ ಬರೆದಿರೋದು. ಈ ಪತ್ರಿಕೆಗಳೆಲ್ಲ ಏನು ಗೊತ್ತಾ? ಪ್ರಕಟಣೆಗಳೇ. ಅದನ್ನು ಎತ್ತಿ ನಿಮಗೆ ಹೇಳ್ತಾ ಇರೋದಷ್ಟೇ ನಾನು. ಇದ್ಯಾವುದು ಹೊಸ ಪ್ರಕಟಣೆ ಅಂತ ಏನು ತಗೋಬೇಡಿ. ದಿಸ್ ಈಸ್ ನಾಟ್ ನ್ಯೂ ರೆವಲ್ಯೂಷನ್. ಮೇ ಬಿ ಇಟ್ ಈಸ್ ನ್ಯೂ ಫಾರ್ ಯು ಕೇಳಿಸ್ಕೊಳ್ಳೋದ್ರಿಂದ. ಆದರೆ ಇದು ಯಾವುದೋ ಹೊಸದು, ಈಗ ನನಗೇನೋ ಸಿಕ್ಕಿ ನಾನು ನಿಮಗೆ ಕೊಡ್ತಾ ಇರೋದಲ್ಲ. ಡೋಂಟ್ ಥಿಂಕ್ ಇನ್ ದ್ಯಾಟ್ ವೇ. ಓ ನಮಗೇನೋ ಸಿಕ್ತು ನಾವು ಕೊಡ್ತಾ ಇದ್ದೀವಿ, ಅಲ್ಲ. ಇಲ್ಲಿತ್ತು ಅದನ್ನು ಹೇಳ್ತಾ ಇದ್ದೀವಿ ಅಷ್ಟೇ. ಇಲ್ಲಿರೋದು ಇದು ಪ್ರವಾದಿಗಳಿಗೂ ಪ್ರೇಷಿತರಿಗೂ ದೇವರು ಪ್ರಕಟಪಡಿಸಿ ಕೊಟ್ಟಾಯಿತು. ಬಟ್ ನನ್ನೊಳಗಡೆ ಇದು ಪ್ರಕಟಣೆ ಆಗದೇ ಇದ್ದರೆ ನನ್ನ ಜೀವನ ರೂಪಾಂತರ ಆಗೋದಿಲ್ಲ. ಇದು ನನ್ನ ಒಳಗಡೆ ಬರಬೇಕು. ಶುಡ್ ಕಮ್ ಹಿಯರ್. ಆದರೆ ಶುಭ ಸಂದೇಶ ಸಾರುವಾಗ ಹೋಲಿ ಸ್ಪಿರಿಟ್ ನಮ್ಮೊಳಗಡೆ ಆ ರಿವೆಲೇಷನ್ ಕೊಡ್ತಾರೆ. ಇದು ಹೇಗೆ ಕೇಳಿದರೆ ಐ ಡು ನಾಟ್ ನೋ. ಇದು ಹೇಗಾಗುತ್ತೆ ಅಂದರೆ ಇದಕ್ಕೆ ಲಾಜಿಕ್ ಇಲ್ಲ. ಹ್ಯೂಮನ್ ಲಾಜಿಕಲ್ಲಿ ಗೊತ್ತಿಲ್ಲ. ಹ್ಯೂಮನ್ ಕ್ಯಾಲ್ಕುಲೇಷನ್, ನೋ ಐಡಿಯಾ. ದಿಸ್ ಈಸ್ ದ ವರ್ಕ್ ಆಫ್ ಗಾಡ್. This is the plan of God.
ದಿಸ್ ಈಸ್ ಡಿಸೈನ್ಡ್ ಬೈ ಗಾಡ್, ಗಾಡ್ಸ್ ಡಿಸೈನ್. ಈ ಕೆಲವೊಂದು ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಡಿಸೈನ್ ಮಾಡ್ತಾರಲ್ಲ, ಅದನ್ನೇ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಆಗಲ್ಲ. ಇನ್ನು ದೇವ್ರು ಮಾಡಿಟ್ಟಿರೋ ಡಿಸೈನ್ಗಳನ್ನ ನಮ್ಗೆ ಅಲ್ಲಿ ಅರ್ಥ ಆಗುತ್ತೆ ಹೇಳಿ? ಅರ್ಥ ಆಗಲ್ಲ. ಏನು ಮಾಡಬೇಕು? ಏನೂ ಮಾಡಬೇಡಿ. ಬಿ ಹಂಬಲ್, ಗಾಡ್ ವಿಲ್ ರಿವೀಲ್ ಇಟ್ ಯು. ಹಂಬಲ್ ಥರ ಅಲ್ಲ, ನಾವೆಲ್ಲ ಹಂಬಲ್ ಥರ ಅಲ್ವಾ? ಹಾಂ, ಹಂಬಲ್ ಅಂದರೆ ದೀನರು, ದೀನರ ಥರ ನಾವೆಲ್ಲ. ನಮ್ಮನ್ನು ನೋಡಿದ್ರೆ ಪಾಪ ಅನ್ಸುತ್ತಲ್ವಾ? ಪಾಪ ತುಂಬ ಹಂಬಲ್ ಬ್ರದರಪ್ಪ ಇವರು ಅಂತ ಅನಿಸುತ್ತೆ. ಹಂಬಲ್ ಥರ. ಅದೊಂದು ದಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಗ್ಲೋರಿ. ಐ ಕ್ಯಾನ್ ಕ್ರಿಯೇಟ್ ಟು ಅಟ್ರಾಕ್ಟ್ ಯು ಟುವರ್ಡ್ಸ್ ಮೀ. ಐ ಕ್ಯಾನ್ ಕ್ರಿಯೇಟ್ ಎ ಗ್ಲೋರಿ ಬೈ ಸ್ಟ್ಯಾಂಡಿಂಗ್ ಹಿಯರ್. ಎಲ್ಲ ಸಾಧ್ಯ ಇದೆ. ವಿ ಆಲ್ ಕ್ಯಾನ್ ಡೂ ದಟ್. ನಮಗೆಲ್ರಿಗೂ ಮಾಡಲಿಕ್ಕಾಗುತ್ತೆ. ಅದಕ್ಕೆ ಬೇಕಾಗಿರುವ ಸಫಿಷಿಯನ್ಸಿ ನಮ್ಮೊಳಗಡೆ ಇದೆ. ಪೌಲ್ರು ಹೇಳ್ತಾರಲ್ವ, ಕ್ರೈಸ್ಟ್ ಜೀಸಸ್ ಈಸ್ ಅವರ್ ಸಫಿಷಿಯನ್ಸಿ. ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಸಫಿಷಿಯನ್ಸಿ. ನಮ್ಮದು ಏನಿಲ್ಲ ಅಂತ ಹೇಳ್ತಾರೆ. ಸೊ ಹೌ ಮಚ್ ಹಿ ಎಂಪ್ಟೀಡ್ ಅಲ್ವಾ? ಅವರೆಷ್ಟು ಖಾಲಿ ಮಾಡ್ಕೊಂಡಿರ್ತಾರೆ ಆವಾಗ. ನಾವು ಬಿಲ್ಡಪ್ ಕೊಡ್ಬೇಕು ಇವತ್ತು. ಅಲ್ಲಿ ಬಿಲ್ಡಪ್ ಕೊಡೋದೇನು ಇರೋದಿಲ್ಲ. ಬಿಲ್ಡಪ್ ಕೊಟ್ಟಿಲ್ಲ ಅಂದರೆ ಜನ ಸಿಗಲ್ಲ, ನೀವು ಯಾರು ಸಿಗಲ್ಲಲ್ಲ. ಸೊ ಅದರಿಂದ ಕೊಡಲೇಬೇಕಾಗ್ತದೆ. ಆದರೆ ನಿಜವಾಗಲೂ ಈ ಗ್ಲೋರಿ ಇದೆಯಲ್ವಾ, ಈ ಒಂದು ಶ್ರೀಮಂತಿಕೆ, ನಾನು ಹೇಳಿದ ನೋಟ್ ಪ್ರಿಂಟಿಂಗ್ ಮಿಷಿನ್ ನಿಮ್ಮ ಮನೆಯಲ್ಲೇ ಇದ್ದರೆ ನೀವು ಕೆಲಸ ಹುಡ್ಕೋದಿಲ್ಲ, ಬಿಸ್ನೆಸ್ ಹುಡ್ಕೋದಿಲ್ಲ, ಇವ್ರದ್ದು ಮನೆ ಆಸ್ತಿ ನೋಡಿ, ಕಾರ್ ನೋಡಿ, ಒಡವೆ ನೋಡಿ, ಡ್ರೆಸ್ ನೋಡಿ ಹೊಟ್ಟೆ ಕಿಚ್ಚು ಯಾಕೆಂದರೆ ಮಿಷಿನ್ನೇ ಇಟ್ಕೊಂಡಿದ್ದೀರ. ನಿಮಗೆ ಯಾವುದು ಬೇಕು ಬಟನ್ ಒತ್ತಿದ್ರೆ ಅಷ್ಟು ನೋಟ್ ಬರುತ್ತೆ. ಹೋಗಿ ನಿಮಗೆ ಬೇಕಾಗಿ ತೊಗೊಂಡು ಬರ್ಬೋದು, ಬೇಕಾದ ಟೈಮಿಗೆ ತೊಗೊಂಡು ಬರ್ಬೋದು. ಎಲ್ಲೂ ಸಾಲ ಹುಡ್ಕೋದು ಬೇಡ, ಬಡ್ಡಿ ಕೇಳೋದು ಬೇಡ, ಕೈಕಾಲು ಹಿಡಿಯೋದು ಬೇಡ, ಸುಳ್ಳು ಹೇಳೋದು ಬೇಡ, ನಾಟಕ ಮಾಡೋದು ಬೇಡ. ಬೋಲ್ಡಾಗಿ ಬದುಕ್ಬೋದು, ಧೈರ್ಯವಾಗಿ ಬದುಕ್ಬೋದು. ಯಾಕೆಂದರೆ ನಿಮಗೆ ಬೇಕಾದಷ್ಟು ನೋಟ್ನ ಸಂಪಾದನೆ ಮಾಡುವ ಮಿಷನ್ ಮನೆ ಒಳಗಡೆನೇ ಇದೆ. ಹಾಗಾದರೆ ಈ ಪ್ರಪಂಚದಲ್ಲಿ ಜೀವಿಸುವ ನಿನಗೆ ಸ್ಯಾಟಿಸ್ಫೈಡ್ ಆಗಿ ಬದುಕಲಿಕ್ಕೆ ಬೇಕಾದ ಎಲ್ಲವನ್ನು ಪ್ರೊಡ್ಯೂಸ್ ಮಾಡುವ ಕ್ರಿಸ್ತನು ನಿನ್ನ ಒಳಗಡೆ ಇರುವಾಗ ನೀನು ಹೊರಗಡೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಏನು ಮಾಡೋಕ್ಕಾಗಲ್ಲ, ಹುಡುಕೋಕ್ಕಾಗಲ್ಲ. ಇವತ್ತು ನಾವು ಹುಡುಕ್ತಾ ಇದ್ದೀವಿ ಅಂದರೆ ಯು ಡು ನಾಟ್ ನೋ ದ ವ್ಯಾಲ್ಯೂ ಆಫ್ ಕ್ರೈಸ್ಟ್ ಇನ್ ಯು, the riches of his glory, that glorious riches. ಆ ಮಹಿಮಾ ಶ್ರೀಮಂತಿಕೆ ನಮಗೆ ಇನ್ನೂ ರಿವೀಲ್ ಆಗಿಲ್ಲ. ಆಗದೆ ಇದ್ದರೆ ಪಶ್ಚಾತ್ತಾಪ ಪಡಿ, ಗೋಳಾಡ್ರಿ, ದೇವರೇ ನನಗದು ಬೇಕು, ನನಗೆ ನೀನು ಬೇಕು. ಐ ವಾಂಟ್ ಟು ನೋ ಯು ಮೋರ್ 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 ಮೋರ್. I want to know you more, Lord. I want to know you more, Lord. Every day you desire for it. ಆಗೇನಾಗುತ್ತೆ ಗೊತ್ತಾ? ಅಲ್ಟಿಮೇಟಾಗಿ ನಮಗೇನು ಬೇಕು? ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ನೀವೇನೊಂದು ಒಳ್ಳೆ ಡ್ರೆಸ್ ಹಾಕೊಂಡು ಬರ್ತೀರಿ, ಮದುವೆಗೆ ಯಾವುದಕ್ಕೋ ಒಂದು ಫಂಕ್ಷನ್ಗೋ. ಕಷ್ಟಪಟ್ಟು ನೀವೇನು ಮಾಡ್ತೀರಿ? ಕಷ್ಟಪಟ್ಟು ಇಷ್ಟಪಟ್ಟು ಸಾಲ ಮಾಡಿ ಹೇಗೋ ಮಾಡಿ ಹೋಗಿ ಹುಡುಕಿ 5-6 ಶೋರೂಮೆಲ್ಲ ಹುಡುಕಿ ಲಾಸ್ಟಿಗೆ ಅದೇ ಒಂದು ಅಂಗಡಿಗೆ ಹೋಗಿ ನಿಮ್ಗೆ ಅದು ಸಿಕ್ತು, ತುಂಬ ಇಷ್ಟ ಆಯಿತು, ಕಾಸ್ಟ್ಲಿ ಆದರೂ ಕೂಡ ಕೊಟ್ಬಿಟ್ಟು ತೊಗೊಂಡು ಬಂದ್ರಿ. ತೊಗೊಂಡು ಬಂದ ತಕ್ಷಣ ನೀವು 4 ಜನರ ಮುಂದೆ ಫಂಕ್ಷನ್ಗೆ ಹಾಕ್ಕೊಂಡು ಬಂದ್ರಿ, ಯಾವುದೋ ಪಾರ್ಟಿಗೆ. ಸಿಕ್ಕಿದವರೆಲ್ಲ ಇದೇನು ಚೆನ್ನಾಗಿಲ್ಲ, ಇದೇನು ಈ ಥರ ತೊಗೊಂಡಿದ್ಯಾ, ಇದು ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೇನು ಅನಿಸುತ್ತೆ? ಮನೆಗೆ ಹೋಗಿ ಆ ಡ್ರೆಸ್ನ ಹರಿದು ಬಿಸಾಡ್ತೀರಿ. ಒಂದು ವೇಳೆ ಹಣ ಕೊಟ್ಟಿದ್ದಕ್ಕೋಸ್ಕರ ಹರಿದೇ ಇರ್ಬೋದು, ಇನ್ಯಾವತ್ತೂ ನೀವು ಅದನ್ನು ಫಂಕ್ಷನ್ಗೆ ಹಾಕೊಂಡು ಹೋಗೋದಿಲ್ಲ. ನೆಕ್ಸ್ಟ್ ಏನು ಮಾಡ್ತೀರಿ? ಇನ್ನೊಂದು ಅಂಗಡಿ ಹುಡುಕ್ತೀರಿ, ಇನ್ನೊಂದು ಡ್ರೆಸ್ ಹುಡುಕ್ತೀರಿ. ಕರೆಕ್ಟಾ? ಯಾರು ಇಷ್ಟ ಇಲ್ಲ ಅಂತ ಹೇಳಿದ್ದೇನೆ ನಾವು ಮತ್ತೆ ಹಾಕೊಂಡು ಹೋಗ್ತೀವಾ? ಹಾಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀವಾ? ನಮಗಿಷ್ಟ ಆಗಲ್ಲ ಅಲ್ವಾ? ನಾವು ಮಾಡೋದೆಲ್ಲ ಜನ ನಮ್ಮನ್ನು ಇಷ್ಟಪಡಲಿಕ್ಕೆ, ಜನ ನಮ್ಮನ್ನು ಗುರುತಿಸ್ಬೇಕು. ಗುರುತಿಸಿಲ್ಲ ಅಂದರೆ ಏನು ಬೆಲೆ? ಯಾಕೆ ಅಂದರೆ ನನ್ನ ಒಳಗಡೆ ಇರ್ತಕ್ಕಂಥ ಶ್ರೀಮಂತಿಕೆಯ ಬೆಲೆ
ನನಗೆ ಅರ್ಥ ಆದರೆ ಐ ಕನ್ಸಿಡರ್ ಎವ್ರಿಥಿಂಗ್ ಇಸ್ ಡಸ್ಟ್. ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ನಥಿಂಗ್, ಈಸ್ ಆಫ್ ನೋ ವ್ಯಾಲ್ಯೂ, ನೋ ವ್ಯಾಲ್ಯೂ. ಐ ಕ್ಯಾನ್ ಕನ್ಸಿಡರ್ ಇಟ್. ಈಗ ನಾನು ಹೇಳ್ಬೋದು ಯು ಕನ್ಸಿಡರ್ ಅಂತ, ಐ ವೋಂಟ್ ಸೇ ಬಿಕಾಸ್ ಯು ಕಾಂಟ್ ಕನ್ಸಿಡರ್. ಬಟ್ ವೆನ್ that truth is revealed in you, that Christ in me has much greater value than everything in this world. ಇದು ನಿಮಗೊಂದು ಪ್ರಕಟಣೆ ಆದಾಗ, ನನ್ನ ಒಳಗಡೆ ಇರ್ತಕ್ಕಂಥ ಯೇಸು ಕ್ರಿಸ್ತನು ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲವುಗಳಿಗಿಂತಲೂ ಹೆಚ್ಚು ಬೆಲೆ ಉಳ್ಳವನಾಗಿದ್ದಾನೆ, ಶ್ರೀಮಂತನಾಗಿದ್ದಾನೆ ಎಂದು ಕ್ರಿಸ್ತ ಯೇಸುವಿನ ಶ್ರೀಮಂತಿಕೆ ಅಥವಾ ದೇವರ ಶ್ರೀಮಂತಿಕೆ ನನ್ನ ಒಳಗಡೆ ಅರ್ಥ ಆದರೆ, ಅನುಭವ ಆದರೆ, ನಾನು ಕಸ ಕಡ್ಡಿ ತಿನ್ನಲಿಕ್ಕೆ ಯಾಕೆ ಆಸೆ ಪಡ್ತೀನಿ? ಆಸೆ ಪಡೋದಿಲ್ಲ. ಈಗ ನಿಮಗೆ ಹೇಳುವಾಗ ಕಷ್ಟ ಆಗ್ತದೆ, ನಮಗೆ ಹೇಗಾಗುತ್ತೆ ಅದು, ನಾವು ಶರೀರದಲ್ಲಿ ಇಲ್ವಾ, ದೇಹ ಇಲ್ವಾ, ಹಾಗಾದ್ರೆ ನಾವು ಬದುಕೋದು ಬೇಡವಾ, ಇದು ಬೇಕಲ್ವಾ, ಬ್ಯಾಲೆನ್ಸ್ಡ್ ಲೈಫ್ ಬೇಕಲ್ವಾ? ಕೆಲವು ಬೋಧನೆ ಮಾಡ್ತಾರಲ್ವ, ಬ್ಯಾಲೆನ್ಸ್ಡ್ ಲೈಫ್, ಇದು ಬೇಕು ಅದು ಬೇಕು. ದೇಹ ಕೊಟ್ಟಿದ್ದು ದೇವರೇ, ಆತ್ಮ ಕೊಟ್ಟಿದ್ದು ದೇವರೇ. ದೇಹ ಕೊಟ್ಟಿದ್ಯಾರು? ದೇವರು. ಆತ್ಮ ಕೊಟ್ಟಿದ್ಯಾರು? ದೇವರು. ಭೂಮಿಯಲ್ಲಿ ನಮ್ಮನ್ನು ಇಟ್ಟಿದ್ಯಾರು? ದೇವರು ಅಲ್ವಾ? ಭೂಮಿಯಲ್ಲಿ ಎಲ್ಲವನ್ನು ಸೃಷ್ಟಿಸಿದ್ಯಾರು? ದೇವರು. ಹಾಗಾದರೆ ನಾವು ಏನು ಮಾಡಬೇಕು? ಬ್ಯಾಲೆನ್ಸ್ಡ್ ಆಗಿ ಬದುಕಬೇಕು. ಇದೆಲ್ಲ ಬ್ಯಾಲೆನ್ಸ್ ಇಲ್ಲ. ಈ ಅಪೊಸ್ತಲರಿಗಾದ ಈ ಪ್ರಕಟಣೆಯಲ್ಲಿ ನೋ ಬ್ಯಾಲೆನ್ಸಿಂಗ್. ನಾವು ಬ್ಯಾಲೆನ್ಸ್ ಮಾಡಿದ್ರೆ ಆರಾಮಾಗಿ ಹೋಗ್ಬೋದೇನು, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಜೀವನ. ಬಟ್ ಯು ಕ್ಯಾನ್ ನಾಟ್ ಫಾಲೋ ಜೀಸಸ್. ಓಕೆ, ಯು ಕ್ಯಾನ್ ನಾಟ್ ಬಿ ದ ಫಾಲೋವರ್ ಆಫ್ ಜೀಸಸ್. ಕ್ರಿಶ್ಚಿಯನ್ ಆಗ್ಬೋದು, ಚರ್ಚಿಗೆ ಬರ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಬೈಬಲ್ ಓದ್ಬೋದು, ಮೈಕ್ ಹಿಡ್ಕೊಂಡು ಪ್ರಸಂಗ ಮಾಡ್ಬೋದು, ಹಾಡು ಹೇಳ್ಬೋದು, ಎಲ್ಲ ಮಾಡ್ಬೋದು, ದೇವ ಓಡಿಸ್ಬೋದು, ಏನೂ ಮಾಡ್ಬೋದು, ಎಲ್ಲ ಥರ ಗಿಮಿಕ್ಸು ಮಾಡ್ಬೋದು. ಬಟ್ ಯು ಕ್ಯಾನ್ ನಾಟ್ ಬಿ ದ ಫಾಲೋವರ್, ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ಹಾಗಿಲ್ದಿದ ಮೇಲೆ ಕ್ರಿಶ್ಚಿಯನ್ ಅಂತ ಕರೆಸ್ಕೊಂಡು ಯಾಕೆ ಕರೆಸ್ಕೊಳ್ತೀಯ? ಯಾವ ಲಾಭಕ್ಕೋಸ್ಕರ, ಯಾವುದಕ್ಕೋಸ್ಕರ ಕರೆಸ್ಕೊಳ್ತೀಯ? ನಿನಗೇನು ಸಿಗುತ್ತೆ ಅದರಿಂದ? ನಿನಗೇನೂ ಸಿಗೋದಿಲ್ಲ. ಜಸ್ಟ್ ಬಿಕಾಸ್ you think that you are Christian, what you are going to gain? Nothing. ಏನೂ ಇಲ್ಲ. ಆದರೆ ನಾವು ಯೇಸುವಿನ ಹಿಂಬಾಲಕರಾದರೆ, ಯೇಸು ಹೇಳ್ತಾರಲ್ವ, ನನ್ನನ್ನು ಯಾರು ಹಿಂಬಾಲಿಸ್ತಾರೋ ಅವರಿಗೇನು ಸಿಗುತ್ತೆ? ನನ್ನ ಪಿತನಿಂದ ಸನ್ಮಾನ ಸಿಗುತ್ತೆ. Those who are following me will be honored by my Father and they will be with me in heaven forever. ನನ್ನ ಪಿತನಿಂದ ಅವರಿಗೆ ಸನ್ಮಾನ ಸಿಗುತ್ತೆ. ಯೋಹಾನನ ಶುಭ ಸಂದೇಶ 12ನೇ ಅಧ್ಯಾಯ 25ನೇ ವಾಕ್ಯ ಅನ್ಸುತ್ತೆ, 25-26. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 12 ವರ್ಸ್ 25 and 26 ಇರಬೇಕು, ನೋಡೋಣ. ಸಿಗ್ತಾ? ಅದರ ಮೇಲಿನ ವಾಕ್ಯ, ನನ್ನ ಸೇವೆ ಮಾಡಬೇಕೆಂದಿರುವವನು, ನನ್ನ ಸೇವೆ ಮಾಡಬೇಕೆಂದಿರುವವನು, ಇನ್ನೊಂದು ಸರಿ ಹೇಳಿ ನೋಡೋಣ. ನನ್ನ ಸೇವೆ ಮಾಡಬೇಕೆಂದಿರುವವನು, ನನ್ನ ಸೇವೆ ಮಾಡಬೇಕು ಎಂದಿರುವವನು ನನ್ನನ್ನು ಹಿಂಬಾಲಿಸಲಿ. ಯಾರನ್ನ ಹಿಂಬಾಲಿಸಬೇಕು? ದೇವರ ಸೇವೆ ಮಾಡಬೇಕಾ? ಯಾರನ್ನ ಹಿಂಬಾಲಿಸಬೇಕು? ಮೈಕನ್ನಲ್ಲ, ಮೈಕ್ ಹಿಡಿಯೋದಲ್ಲ, ಕೀಬೋರ್ಡ್ ಹಿಡ್ಕೊಳ್ಳೋದಲ್ಲ, ಗಿಟಾರ್ ಹಿಡ್ಕೊಳ್ಳೋದಲ್ಲ, ಸ್ಟೇಜ್ ಮೇಲೆ ಹತ್ತೋದಲ್ಲ, ಗಿಮಿಕ್ಸ್ ಮಾಡೋದಲ್ಲ, ನಾಟಕ ಮಾಡೋದಲ್ಲ. ನನ್ನ ಸೇವೆ ಮಾಡಬೇಕೆಂದು ನೀನು ಆಸೆ ಪಡ್ತಾ ಇದೀಯಾ ರೋಹನ್? ಯೇಸು ಕೇಳ್ತಾರೆ. ಅದರಷ್ಟು ಒಳ್ಳೆಯ ಆಸೆ ಬೇರೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ರೋಹನ್ಗೆ ಮಾಡಬಹುದಾದ, ಆಸೆ ಪಡಬಹುದಾದ ಆಸೆಗಳಲ್ಲಿ ಬೆಸ್ಟ್ ಆಸೆ ಯಾವುದು? ನಾನು ದೇವರ ಸೇವೆ ಮಾಡಬೇಕು. ಗಾಡ್ ರೆಸ್ಪೆಕ್ಟ್ಸ್ ದಟ್ ಡಿಸೈರ್ ಆಫ್ ಯೋರ್ಸ್. ಆದರೆ ಯೇಸು ಹೇಳ್ತಾರೆ, ಫಾಲೋ ದಟ್ ಬ್ರದರ್, ಗ್ಲೆನ್ನ ಫಾಲೋ ಮಾಡು ಅಂತ ಹೇಳ್ತಾ ಇಲ್ಲ. ಅಲ್ಲಿ ಮೈಕ್ ಇಟ್ಕೊಂಡು ಬೋಧನೆ ಮಾಡ್ತಾ ಇದ್ದಾನಲ್ವಾ ಕಪಟಿ, ಅವನನ್ನು ಫಾಲೋ ಮಾಡು ಅಂತವನು ಹೇಳ್ತಾ ಇಲ್ಲ. ಯೇಸು ಏನು ಹೇಳ್ತಿದ್ದಾರೆ? ನಿನಗೆ ದೇವರ ಸೇವೆ ಮಾಡಬೇಕಾ? ಫಾಲೋ ಮೀ ಅಂದರೆ ಫಾಲೋ ಜೀಸಸ್. ಇಫ್ ಯು ಡು ನಾಟ್ ನೋ ದ ವ್ಯಾಲ್ಯೂ ಆಫ್ ಜೀಸಸ್, ಹೌ ಕ್ಯಾನ್ ಯು ಫಾಲೋ ಹಿಮ್? You know the value of worldly glory. ಲೋಕದ ಮಹಿಮೆ ನಮಗೆ ಗೊತ್ತು.
ಅದ್ರ ಬೆಲೆ ಗೊತ್ತು. ಏನು, ಇಲ್ಲಿ ಮೈಗೆ ಹಿಡ್ಕೊಂಡು ಹಾಡುವಾಗ ಹೀಗೆಲ್ಲ ಮಾಡಿ, ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಕೊಟ್ಟು, ಆ್ಯಕ್ಷನ್ ಎಲ್ಲ ಮಾಡಿ, ಕುಣಿದು ಹಾರಿ ಬೆವರಿಳಿಸಿ ಹಾಡುವಾಗ ನೀವೆಲ್ಲ ಏನು ಮಾಡ್ತೀರಿ? ತಕ್ಕದಿಮ್ಮಿ ಅಂತ ಕುಣಿದು ಚಪ್ಪಾಳೆ ತಡ್ತೀರಿ. ರೋಹನ್ ಇಲ್ಲಿ ಕೂತ್ಕೊಂಡು ನೋಡ್ತಾನೆ, ಐ ವಾಂಟ್ ಟು ಸರ್ವ್ ದ ಲಾರ್ಡ್. ದೇವರೇ, ನಾನು ನಿನ್ನ ಸೇವೆ ಮಾಡಬೇಕು. ಅದರ ಅರ್ಥ ಏನು? ನಾನು ಮೈಕ್ ಹಿಡಿದು ಹೀಗೆ ಹಾಡೆಲ್ಲ ಕಲಿತು ಜನರಿಗೆ, ಕಮಾನ್ ಲಿಫ್ಟ್ ಅಪ್ ಯು ಹ್ಯಾಂಡ್ಸ್, ಕ್ಲ್ಯಾಪ್. ಇದೇನು ಸರ್ಕಸ್ಸಾ? ಫ್ಯಾಷನ್ ಶೋನಾ? ಅಲ್ಲ, ಅದು ಹೊಸ ಒಡಂಬಡಿಕೆ ಸೇವೆ ಅಲ್ಲ. ಇವತ್ತಿನ ಕರಿಸ್ಮ್ಯಾಟಿಕಲ್ಲಿ ನಡೆಯೋದು ಅದೇನೆ. ನಾನು ನಿಮಗೆ ಹೇಳಿ ಕೈ ಹೊಡೆಸ್ತಾ ಇರೋದು, ನನಗೆ ಹೊಡೆಸ್ಕೊಳ್ತಾ ಇರೋದು, ಯೇಸುಗಲ್ಲ. ಅದಕ್ಕೆ ವಾಕ್ಯ ಉಪಯೋಗಿಸ್ತೀವಿ. ಇಲ್ಲಿ ವಾಕ್ಯ ಹೇಳ್ತದೆ, ಚಪ್ಪಾಳೆ ತಟ್ಟಿ ಪ್ರಭುವನ್ನು ಸ್ತುತಿಸಿರಿ. ಆದ್ದರಿಂದ ಕಮಾನ್ ಎಲ್ಲರೂ ಚಪ್ಪಾಳೆ ತಟ್ಟಿ. ಯಾರಿಗೆ? ನನಗೆ ಖುಷಿ. ದೇವರಿಗಾಗುತ್ತಾ ನನಗಾಗುತ್ತಾ? ನೀವೆಲ್ಲರೂ ಚಪ್ಪಾಳೆ ತಟ್ಟಿದರೆ ಐ ಆಮ್ ಹ್ಯಾಪಿ. ಇನ್ನೂ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ, ಬೆವರು ಜಾಸ್ತಿ ಬರುತ್ತೆ, ಕುಣಿತ ಜಾಸ್ತಿ ಆಗುತ್ತೆ. ಖರ್ಚಿಪೆಲ್ಲ ತಗೊಂಡು ಒರೆಸಿ, ಅನ್ಯ ಭಾಷೆ ಎಲ್ಲ ಜಾಸ್ತಿ ಬರುತ್ತೆ. ಆವಾಗ ಸ್ಟೈಲೆಲ್ಲ ಚೇಂಜ್ ಆಗುತ್ತೆ, ಇನ್ಶರ್ಟೆಲ್ಲ ಕಿತ್ತೊರಗೆ ಬರುತ್ತೆ. ಅವಾಗ ಈ ಮೈಕ್ ಸಾಕಾಗಲ್ಲ, ನೆಕ್ಸ್ಟ್ ಈ ಮೈಕು. ಅವಾಗ ನಮಗೆ ರೋಹನ್ಗೆ ಇದೆಲ್ಲ ನೋಡುವಾಗ ಏನು ಅನಿಸುತ್ತೆ? ನಾನು ದೇವ್ರ ಸೇವೆ ಮಾಡಬೇಕು. ನಾನು ಏನು ಮಾಡಬೇಕು? ದೇವ್ರ ಸೇವೆ ಮಾಡಬೇಕು. ಯೇಸುಗೆ ಆವತ್ತೇ ಗೊತ್ತಿತ್ತು, ಈ ನಾಟಕ ಕಂಪ್ನಿಗಳೆಲ್ಲ ಮುಂದಿನ ದಿನ ಹುಟ್ಟುಕೊಳ್ಳುತ್ತೆ, ಆದ್ದರಿಂದ ಅವ್ರನ್ನ ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಆದರೆ ಮೋಸ ಹೋಗಬಾರ್ದು ನನ್ನ ಮಕ್ಕಳು ಅಂತ ಅವತ್ತೇ ಯೇಸು ಹೇಳಿದರು. ದೇವರ ಸೇವೆ ಮಾಡಲು ಬಯಸುವವನು ನನ್ನನ್ನು ಹಿಂಬಾಲಿಸಲಿ. ಯು ವಾಂಟ್ ಟು ಸರ್ವ್ ಗಾಡ್, ಲೆಟ್ ಹಿಮ್ ಫಾಲೋ ಮೀ. ಡೋಂಟ್ ಫಾಲೋ ಎನಿ ಕರಿಸ್ಮ್ಯಾಟಿಕ್ ಗ್ರೂಪ್ಸ್, ಎನಿ ಕರಿಸ್ಮ್ಯಾಟಿಕ್ ಬ್ರದರ್ಸ್, ಎನಿಥಿಂಗ್. ಫಾಲೋ ಜೀಸಸ್. ಇವತ್ತು ಯೂಟ್ಯೂಬಲ್ಲಿ ಬರೋ ಎಲ್ಲರನ್ನು ಫಾಲೋ ಮಾಡಿದರೆ ನಮಗೇನು ಅನಿಸುತ್ತೆ ನೋಡುವಾಗ? ನಾನು ದೇವರ ಸೇವೆಗೆ ಹೋಗಬೇಕು. ಬ್ರದರ್, ನನ್ನ ಮಗನ ದೇವರ ಸೇವೆಗೆ ರೆಡಿ ಮಾಡ್ತಾಯಿದ್ದೀನಿ. ಹೇಗೆ? ಒಂದು ಗಿಟಾರ್ ಕೊಡಿಸಿದ್ದೀವಿ ಬ್ರದರ್, ಒಂದು ಕೀಬೋರ್ಡ್ ಕೊಡಿಸಿದ್ದೀವಿ. ಯಾವತ್ತು ನಿನ್ನ ತಲೆ ಮೇಲೆ ಹೊಡಿತಾನೋ ಗೊತ್ತಿಲ್ಲ, ತಗೊಂಡು ಕೊಡಿಸ್ಬೇಕಾಗಿತ್ತು. ಒಂದು ಬೈಬಲ್ ಕೊಡಿಸಿದ್ರೆ ಓಕೆ ಅಂತ ಹೇಳ್ಬೋದು. 100% ಓಕೆ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಅದನ್ನು ಓದಿ ಕಲಿತು ಠಕ್ 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 ಅಂತ ಕೊಟೇಶನ್ ಕೋಟ್ ಮಾಡಿ ಆ ಬ್ರದರ್ ಹೇಳ್ತಾರಲ್ಲ, ಹಾಗೆ ನನ್ನ ಮಗ ಹೇಳಲಿಕ್ಕೆ ಬೈಬಲ್ ಕೊಡಿಸಿದ್ದೀನಿ ಅನ್ನೋರು ಇದ್ದಾರೆ. ನಿನ್ನ ಮಗನಿಗೆ ದೇವರ ಸೇವೆ ಮಾಡಿಸ್ಬೇಕು ಅಂತ ಆಸೆ ಇದೆಯಾ? ಅವನಿಗೆ ಫಸ್ಟ್ ಏನು ಮಾಡು ಗೊತ್ತಾ? ಒಂದು ವಾರ ಉಪವಾಸದ ಟ್ರೈನಿಂಗ್ ಕೊಡು. ಒಂದು ಹೊತ್ತು ಉಪವಾಸ ಕೊಡು. ಊಟ ಬಿಟ್ಟು ಕುತ್ಕೊಳ್ಳೋ, ಇಲ್ಲಿ ಮಂಡಿ ಊರಿ ಪ್ರಾರ್ಥನೆ ಮಾಡೋ, ಬಾಗಿಲು ಹಾಕ್ಕೊಂಡು ಅಲ್ಲಿ ಅಂತ ಕಳಿಸಿ. ಆ ಥರ ಪ್ರಿಪೇರ್ ಮಾಡಿ. ಕೀಬೋರ್ಡ್ ಕೊಟ್ಟಲ್ಲ, ಕೀಬೋರ್ಡ್ ಕೊಟ್ಟು, ಗಿಟಾರ್ ಕೊಟ್ಟು, ಮೈಕ್ ಕೊಟ್ಟು, ಅದು ಕೊಟ್ಟು, ಇದು ಕೊಟ್ಟು ಅಲ್ಲ. ಯಾಕೆಂದರೆ ನಮಗೆ ಗೊತ್ತಿರೋದು ಅದೇ ಅಲ್ವಾ? ಗ್ಲೋರಿ. ಊಟ ಬಿಟ್ಟು ಬಾಗಿಲು ಹಾಕ್ಕೊಂಡು ಮನೆಯೊಳಗಡೆ ಕೂತ್ಕೊಂಡು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದರೆ ಯಾರಿಗೆ ಕಾಣಿಸುತ್ತೆ? ಯಾರಿಗೂ ಕಾಣಿಸೋದಿಲ್ಲ. ಯಾರು ಚಪ್ಪಾಳೆ ಹೊಡ್ತಾರೆ ಅಲ್ಲಿ? ಯಾರಲ್ಲಿ ನಿಮ್ಮನ್ನು ಬಂದುಬಿಟ್ಟು ಬ್ರದರ್ ಅಂತ ಕರೀತಾರೆ? ಹೆಸರು ಹಿಡಿದೇ ಕರೀತಾರೆ. ಇವನು ನಮಗೆ ಗೊತ್ತಿಲ್ವಾ? ಮರಿಯಳ ಪುತ್ರ ಜೋಸೆಫನ್, ಬಡಗಿ ಜೋಸೆಫನ್ ಮಗ ಅಲ್ವಾ ಇವನು? ಯಾರು ಹೇಳ್ತಾರೆ? ರೆವರೆಂಡ್ ಜೀಸಸ್ ಕ್ರೈಸ್ಟ್, ಮೋಸ್ಟ್ ರೆವರೆಂಡ್ ಜೀಸಸ್ ಕ್ರೈಸ್ಟ್, ಡಿಯರ್ ಬ್ರದರ್ ಜೀಸಸ್ ಕ್ರೈಸ್ಟ್, ಡಿಯರ್ ಮಿಸ್ಟರ್ ಪ್ರಾಫಿಟ್ ಜೀಸಸ್ ಕ್ರೈಸ್ಟ್. ಯಾರು ಹೇಳ್ತಾರಾ? ಹೇಳಲ್ಲ. ನೀವು ಗುರುತಿಸಿದ್ರ ಗಾಸ್ಪಲಲ್ಲಿ ಜೀಸಸ್ನ ಯಾರು ಜೀಸಸ್ ಕ್ರೈಸ್ಟ್ ಅಂತಲೇ ಹೇಳಲಿಲ್ಲ, ಎಕ್ಸೆಪ್ಟ್ ಒನ್ ಪರ್ಸನ್ ಬೈ ದ ರೆವಲೇಷನ್ ಆಫ್ ದ ಹೋಲಿ ಸ್ಪಿರಿಟ್. ನೋ ಒನ್ ಸೆಡ್ ಕಾಲ್ಡ್ ಹಿಮ್ ಜೀಸಸ್ ಕ್ರೈಸ್ಟ್. ಎವ್ರಿಬಡಿ ಕಾಲ್ಡ್ ಜೀಸಸ್, ಜೀಸಸ್ ಆಫ್ ನ್ಯಾಜರತ್. ನಜರಿತಿನ ಯೇಸು ಅಂತ ಎಲ್ಲರೂ ಕರೆದ್ರು. ಅಥವಾ ಯೇಸು ಬಂದರು ಅಂತ ಕರೆದ್ರು, ಅಥವಾ ಪ್ರವಾದಿ ಬಂದರು ಅಂತ ಕರೆದ್ರು, ಗುರು ಬಂದರು ಅಂತ ಕರೆದ್ರು. ಕ್ರಿಸ್ತನು ಬಂದಿದ್ದಾನೆ ಅಂತ ಒಬ್ಬರು ಕರೆದಿಲ್ಲ. ದಟ್ ವಾಸ್ ನಾಟ್ ರಿವೀಲ್ಡ್ ಟು ದೆಮ್. ಮನೆಗೆ ಹೋಗಿ ಥಿಂಕ್ ಮಾಡಿ. ಈಗ ನಾನು ಇದ್ರ ಬಗ್ಗೆ ಏನು ಟೀಚ್ ಮಾಡಲ್ಲ, ಯಾಕಂದರೆ ಈಗ ನಿನ್ನ ತಲೆ ಒಳಗಡೆ ಹೋಗೋದು ಕಷ್ಟ ಆಗುತ್ತೆ. ಥಿಂಕ್ ಮಾಡಿ. 4 ಗಾಸ್ಪಲ್ ಥಿಂಕ್ ಮಾಡೋದಕ್ಕಿಂತ 4 ಶುಭ ಸಂದೇಶನ ಮನೆಗೆ ಓದಿ. ಅದರಲ್ಲಿ ಎಲ್ಲಿ ಯೇಸುವನ್ನು ಯೇಸು ಕ್ರಿಸ್ತ ಅಂತ ಬರೆದಿದ್ದಾರೆ ಅಂತ ನೋಡಿ, ಯಾರು ಕರೆದಿದ್ದಾರೆ ಅಂತ. ಪೇತ್ರನಿಗೆ ಮಾತ್ರ ಒಂದು ಪ್ರಕಟಣೆ ಸಿಕ್ತು. ಅದು ಯೇಸು ಹೇಳಿಬಿಟ್ರು, ಇದು ನಿಂದಲ್ಲ. ಮೇಲಿಂದ ಪ್ರಕಟಣೆ ಆಗಿದ್ದು ಬಾಯಲ್ಲಿ ಇಟ್ಬಿಟ್ಟು ಹೊಡೆದ್ಬಿಟ್ಟೆ ಅಷ್ಟೇ.
ಅದು ಪ್ರಕಟಣೆ ಸರಿಯಾಗಿ ಇಲ್ಲಿ ಬಂದಿದ್ದು ಅಲ್ಲ. ಅಲ್ಲಿಂದ ಒಂದು ಲೈಟ್ ಬಂತು, ಆ ಲೈಟ್ನ ಟಕ್ ಅಂತ ಹೇಳಿದೆ ಬಾಯಲ್ಲಿ. ನೀವು ಯಾರು, ನನ್ನನ್ನು ನೀವು ಯಾರು ಅಂತ ಹೇಳ್ತೀರಿ? ಹೂ ಡೂ ಯು ಸೇ ದಟ್ ಐ ಆಮ್? ಯು ಆರ್ ದ ಮೆಸ್ಸಿಯಾ, ಯು ಆರ್ ದ ಕ್ರೈಸ್ಟ್. ಅವಾಗ ಯೇಸು ಹೇಳಿದ್ರು, ಯು ಆರ್ ಬ್ಲೆಸ್ಡ್ ಮ್ಯಾನ್, ವಾಟ್ ಎ ರೆವಲೇಷನ್ ಇನ್ ಪಾಸ್. ಇದ್ರ ಮೇಲೆ ಚರ್ಚ್ ಕಟ್ತೀನಿ ನಾನು. ಆನ್ ದಿಸ್ ರೆವಲೇಷನ್ ಐ ವಿಲ್ ಬಿಲ್ಡ್ ಮೈ ಚರ್ಚ್. ಪಾತಾಳ ಲೋಕದ ಶಕ್ತಿ ಯಾವತ್ತೂ ಗೆಲ್ಲಲ್ಲ. ಇಫ್ ಯು ಹ್ಯಾವ್ ದಟ್ ರೆವಲೇಷನ್ ಇನ್ ಯು ದಟ್ ಜೀಸಸ್ ಇಸ್ ಕ್ರೈಸ್ಟ್ ಆ್ಯಂಡ್ ದಟ್ ಕ್ರೈಸ್ಟ್ ಈಸ್ ಇನ್ ಮೀ, ದ ಹೋಪ್ ಆಫ್ ಗ್ಲೋರಿ, ಈ ಲೋಕದ ಯಾವ ಪಿಶಾಚಿ ನಿನ್ನ ಹತ್ರನೂ ಸುಳಿಯಲ್ಲ. ನೀನು ಹೋಗೋಲ್ಲ ಜಾಗದಲ್ಲಿ ಎಲ್ಲರೂ ಪಿಶಾಚಿದ್ರೆ ಅದು ಓಡುತ್ತೆ. ನೀನು ಅಲ್ಲೋಗಿ ಏನು ಮಾಡಬೇಡ. ಬಟ್ ದಿಸ್ ರೆವಲೇಷನ್ ಯು ಶುಡ್ ಹ್ಯಾವ್. ಈ ಪ್ರಕಟಣೆ ನಿನ್ನೊಳಗಡೆ ಇರಬೇಕು. ಏನು? ಜೀಸಸ್ ಅಲ್ಲ, ಜೀಸಸ್ ಕ್ರೈಸ್ಟ್. ಅದಕ್ಕೆ ಹೇಳಿದ್ದು ಅದ್ರ ಬಗ್ಗೆ ಈಗ ಟೀಚ್ ಮಾಡಲ್ಲ ಅಂತ. ಯೇಸು ಕ್ರಿಸ್ತನು ನನ್ನ ಪ್ರಭು ಅಲ್ಲ, ಪ್ರಭು ಬೇಕಾಗಿಲ್ಲ. ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನಾಗಿದ್ದಾನೆ. ನಿಮ್ಗೆ ಯೋಚನೆ ಮಾಡಿದಾಗ ಅದು ಓದಿದಾಗ ಸ್ವಲ್ಪ ಯಾಕೆ ಇದು ಇದರಲ್ಲಿ ಏನಿದೆ? ಯೇಸು ಕ್ರಿಸ್ತ ಅಂತ ಪೇತ್ರ ಹೇಳಿದ್ದಕ್ಕೆ ಯಾಕೆ ಹೇಳಿದ್ದು? ಸೈಮನ್ ಸನ್ ಆಫ್ ಜೋನಾನ. ಓಕೆ, ಪೇತ್ರ ನೀನು ಧನ್ಯ, ಸೀಮೋನನ ಮಗನಾದ ಪೇತ್ರ, ನೀನು ಧನ್ಯ. ಆ ಒಂದು ಮಾತಿಗೆ ಅಲ್ವಾ? ಇದೆಯಾ ವಾಕ್ಯ? ಓದಿಸ್ಬೇಕಾ? ಮ್ಯಾಥ್ಯೂ 16:32 16 ಹುಡುಕಿ ನೋಡೋಣ ಬೇಗ. ಮತ್ತಾಯ 16ರಲ್ಲಿದೆ. 17 ಏನಂತ ಹೇಳ್ತಾರೆ? ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಿದರು. ಅದಕ್ಕೆ ಪೇತ್ರನು, ಅಭಿಷಿಕ್ತನಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು, ಯೋನನ ಮಗ ಸೀಮೋನನೇ, ನೀನು ಧನ್ಯ. ಸಾಕ್ಬಿಡಿ ಅಷ್ಟು. ಇಷ್ಟೊಂದು ಸ್ಟೇಟ್ಮೆಂಟ್ಗೆ ಯೇಸು ಇಂಥ ಮಾತು ಹೇಳಿದ್ದಾರೆ ಅಂದರೆ ಸಮಥಿಂಗ್ ಸ್ಪೆಷಲ್ ಈಸ್ ದೇರ್ ಇನ್ ದ್ಯಾಟ್ ಸ್ಪೆಸಿಫಿಕ್ ವರ್ಡ್ ಆರ್ ಫ್ರೇಸ್. ಅದನ್ನೇ ಇಲ್ಲಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ 27ನೇ ವಾಕ್ಯ 26-27ನೇ ವಾಚನದಲ್ಲಿ ಪೌಲರು ಅದನ್ನು ರಿವೀಲ್ ಮಾಡಿ ಕೊಡ್ತಾ ಇದ್ದಾರೆ. ಅವರಿಗೆ ರಿವೀಲ್ ಆಗಿದ್ದನ್ನು ಬರೆದು ಹೇಳ್ತಾ ಇದ್ದಾರೆ. ಯುಗ ಯುಗಾಂತರಗಳಿಂದಲೂ ತಲತಲಾಂತರಗಳಿಂದಲೂ ನಿಗೂಢವಾಗಿದ್ದ ರಹಸ್ಯ, ಅಂದರೆ ತಮ್ಮ ವಾಕ್ಯ ಈಗ ತಮ್ಮ ಜನರಿಗೆ ದೇವರು ಪ್ರಕಟಿಸಿದ್ದಾರೆ. ಈ ರಹಸ್ಯ ಎಷ್ಟು ಶ್ರೀಮಂತವಾದದ್ದು, ಎಷ್ಟು ಮಹಿಮಾನ್ವಿತವಾದದ್ದು ಎಂಬುದನ್ನು ಎಲ್ಲ ಜನಾಂಗಗಳಿಗೂ ತಿಳಿಸಲು ದೇವರು ಇಚ್ಛಿಸಿದರು. ಅಲ್ಲಿ ಯೇಸು ಅಂತ ಅಲ್ಲ, ಕ್ರಿಸ್ತ ಯೇಸು. ಇಂಗ್ಲೀಷಲ್ಲಿ ಏನಿದೆ ಗೊತ್ತಾ? ವಿಚ್ ಇಸ್ ಕ್ರೈಸ್ಟ್ ಇನ್ ಯು, ನಾಟ್ ಜೀಸಸ್ ಇನ್ ಯು, ಕ್ರೈಸ್ಟ್ ಇನ್ ಯು, ದ ಹೋಪ್ ಆಫ್ ಗ್ಲೋರಿ. ಯು ಕ್ಯಾನ್ ಆ್ಯಡ್ ಜೀಸಸ್ ಕ್ರೈಸ್ಟ್, ನೋ ಪ್ರಾಬ್ಲಮ್. ಯಾಕೆ ಸ್ಪೆಸಿಫಿಕಾಗಿ ಕ್ರೈಸ್ಟ್ ಅಂತ ಬರೆದಿದ್ದಾರೆ ಅಂದರೆ ಅದೇ ಬೇಕಾಗಿರೋದು. ಕ್ರೈಸ್ಟ್ ಇನ್ ಮೀ, ದ ಹೋಪ್ ಆಫ್ ಗ್ಲೋರಿ. ಕ್ರೈಸ್ಟ್ ಇಸ್ ದ ರಿಚ್ನೆಸ್ ಆಫ್ ಗಾಡ್. Christ is the glory of God, glory of heaven. Now glory of heaven is inside of you. The richness of heaven is inside of you. ಸ್ವರ್ಗದ ಮಹಿಮೆ ನಿನ್ನ ಒಳಗಡೆ ಇದೆ, ಸ್ವರ್ಗದ ಶ್ರೀಮಂತಿಕೆ ನಿನ್ನ ಒಳಗಡೆ ಇದೆ. ನಿನ್ನ ಒಳಗಡೆ ಇರ್ತಕ್ಕಂಥ ಈ ಸ್ವರ್ಗದ ಮಹಿಮೆ, ಸ್ವರ್ಗದ ಶ್ರೀಮಂತಿಕೆ ನಿನಗೆ ಅನುಭವ ಆಗುವಾಗ ಇಲ್ಲಿರ್ತಕ್ಕಂಥ ಅಳಿದು ಹೋಗುವ ಪೆರಿಷಬಲ್ ಗ್ಲೋರಿ ಆ್ಯಂಡ್ ಪೆರಿಷಬಲ್ ರಿಚಸ್ ನೀನು ಯಾಕೆ ಹುಡುಕ್ತೀಯಾ, ನೀನು ಯಾಕೆ ಬಯಸ್ತೀಯಾ? ಯುವರ್ ಹಾರ್ಟ್ ಕೆನ್ ನಾಟ್ ಬಿ ಆಫ್ಟರ್ ಆಲ್ ದೀಸ್ ಥಿಂಗ್ಸ್ ವಿಚ್ ಆರ್ ಪೆರಿಷಬಲ್.
when you truly convinced and understood and experienced the true riches and true glory in your heart, in your spirit, my dear brother, my dear sister, you cannot go after the glory of this world, riches of this world. Christ in you, the hope of glory, is the answer for it. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕಾದ್ರೆ ನಿನ್ನ ಒಳಗಡೆ ಇರ್ತಕ್ಕಂಥ ಕ್ರಿಸ್ತನ ಬೆಲೆ ಅರ್ಥ ಆಗಬೇಕು. ಶುಭ ಸಂದೇಶ ಕಂಟಿನ್ಯೂ ಆಲಿಸೋಣ. ಪವಿತ್ರಾತ್ಮರು ಆ ಪ್ರಕಟಣೆಯನ್ನು ನಮಗೆ ಕೊಡ್ತಾರೆ. ಅದಕ್ಕಾಗಿ ನೀವು ಪ್ರಾರ್ಥಿಸಿ. ಈ ಪ್ರಕಟಣೆ ಬೇಕು ದೇವರೇ, ನನಗೆ ಈ ಅನುಭವ ಬೇಕು. ಅರಿವಲ್ಲ, ಬುದ್ಧಿಗೆ ಬೇಕಾದ ಅರಿವಲ್ಲ, ಆತ್ಮಕ್ಕೆ ಬೇಕಾದ ಪ್ರಕಟಣೆ ಬೇಕು ಎಂದು ನೀವು ಪ್ರಾರ್ಥಿಸಿ, ಆಸೆಪಟ್ಟು ಕೇಳಿ, ಹುಡುಕಿರಿ. ದೇವರು ಹೇಳ್ತಾರೆ, ಹುಡುಕುವನಿಗೆ ಸಿಗುತ್ತೆ. ನಾವು ಏನೇನು ಹುಡುಕ್ತೀವಿ? ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಸ್ನೆಸ್. ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಶಾಲ್ ಬಿ ಆ್ಯಡೆಡ್ ಆನ್ ಟು ಯು. ಅವ್ರು ಆ್ಯಡ್ ಮಾಡಿದರೂ ನಿನಗೆ ಬೇಕಾಗಿರೋದಿಲ್ಲ. ಅದು ನಿನ್ನೊಳಗಡೆ ದುಡ್ಡು ಮಾಡೋ ಮಿಷನ್ ಮನೆ ಒಳಗಡೆ ಇದ್ದರೆ ಯಾರೋ ಬಂದುಬಿಟ್ಟು 500 ರೂಪಾಯಿ ಕೊಟ್ಟು ಹೋದ್ರೆ ಅದಕ್ಕೇನು ಬೆಲೆ ಕೊಡ್ತೀಯ ನೀನು? ತಗೊಳ್ಳಿ, ಡೊನೇಷನ್ ಇಟ್ಕೊಳ್ಳಿ ಬ್ರದರ್, 500 ರೂಪಾಯಿ ಕಾಣಿಕೆ ಇಟ್ಕೊಳ್ಳಿ, 500 ರೂಪಾಯಿ ಅಂತ ಯಾರೋ ಹೇಳ್ತಾರೆ. ಅಯ್ಯೋ, ನೀವು ತುಂಬ ಒಳ್ಳೆಯವರು, ಬನ್ನಿ ಕಾಫಿ ಕೊಡ್ಕೊಂಡು ಹೋಗಿ. 500 ನಿನ್ನ ಒಳಗಡೆ ಇರ್ತಕ್ಕಂಥದ್ದು ಈ ಥರ 500 ರೂಪಾಯಿ ನೋಟುಗಳನ್ನು, ಬಂಡಲ್ಗಳನ್ನು, ಕಟ್ಟುಗಳನ್ನು ಕ್ಷಣ ಮಾತ್ರದಲ್ಲಿ ಪ್ರೊಡ್ಯೂಸ್ ಮಾಡೋ ಮಿಷನ್ ಮನೇಲಿ ಇಟ್ಕೊಂಡು ಯಾರೋ ಒಬ್ಬರು ಬಂದು ನಿನಗೆ 500 ರೂಪಾಯಿ ಡೊನೇಷನ್ ಕೊಟ್ಟ ತಕ್ಷಣ ಅವನಿಗೇನು ದೊಡ್ಡ ಸ್ಥಾನಮಾನ ಕೊಡೋದು ಅಲ್ವಾ? ಇವತ್ತು ನೋಡಿ, ನಮ್ಮ ಚರ್ಚಲ್ಲಿ, ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ, ಪ್ರೇಯರ್ ಗ್ರೂಪಲ್ಲಿ, ಅಲ್ಲಿ ಇಲ್ಲಿ ರಿಟ್ರೀಟ್ ಸೆಂಟರ್ಗಳಲ್ಲಿ ಎಲ್ಲ, ಚರ್ಚಸ್ಗಳಲ್ಲಿ ಎಲ್ಲ ದುಡ್ಡು ಕೊಡೋರಿಗೆ ಏನು ಮರ್ಯಾದೆ ಅಲ್ವಾ? ದುಡ್ಡಿದ್ದವ್ರಿಗೆ ಮರ್ಯಾದೆ ಇದೆಯಾ? ಗುಡಿಸಲಲ್ಲಿ ಮಲ್ಕೊಳ್ಳೋನಿಗೇನು ಮರ್ಯಾದೆ ಇದೆ? ಅವನು ಕಷ್ಟಪಟ್ಟು ರಾತ್ರಿಯೆಲ್ಲ ಆ ಸಭೆಗಾಗಿ ಅಲ್ಲಿನೇ ಎಲ್ರಿಗೋಸ್ಕರ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದರು. ಅದಕ್ಕೆ 5 ಪೈಸೆ ಮರ್ಯಾದೆ ಯಾರು ಕೊಡಲ್ಲ. ಆದರೆ ಒಬ್ಬ ಬರ್ತಾನೆ, ಶ್ರೀಮಂತ ಬರ್ತಾನೆ, ಬಂದುಬಿಟ್ಟು ಚೆಕ್ ಏನಾರು ಕೊಟ್ಟು ಹೋದರೆ, ಬನ್ನಿ ಕೂತ್ಕೊಳ್ಳಿ, ಟೀ ಕುಡಿತೀರಲ್ಲ, ಬನ್ನಿ ಟೀ ಕುಡಿಯೋಣ ಅಂತ ಶ್ರೀದ ಡೈನಿಂಗ್ ಹಾಲ್ಗೆ. ಅದೇ ಒಬ್ಬ ಬಡವ ಬಂದುಬಿಟ್ಟು, ಸ್ವಾಮಿ ನಿಮಗೋಸ್ಕರ ನಾನು ಪ್ರೇಯರ್ ಮಾಡಿ ಬಂದಿದ್ದೀನಿ, ಇವತ್ತು ನಿಮಗೋಸ್ಕರ ಉಪವಾಸ ಇದ್ದು ಬಂದಿದ್ದೀನಿ ಅಂದರೆ, ಹೌದಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅಲ್ಲೇ ಕಿಟಕಿಯಲ್ಲಿ ಬಾಯಿ ಹೇಳಿ ಕಳಿಸ್ತೀವಿ. ಸಿ ದ ವ್ಯಾಲ್ಯೂ ಆಫ್ ಮನಿ, ಪೆರಿಷಬಲ್ ಮನಿ. ಯಾಕೆ ಅಂದರೆ ವಿ ಡು ನಾಟ್ ನೋ ದ ಟ್ರೂ ವ್ಯಾಲ್ಯೂ ಆಫ್ ದ ಟ್ರೂ ರಿಚಸ್ ಆಫ್ ಹೆವನ್. ನನ್ನ ಒಳಗಡೆ ಇರತಕ್ಕಂಥ ಕ್ರಿಸ್ತ ಯೇಸುವಿನ ಬೆಲೆ, ಕ್ರಿಸ್ತ ಯೇಸುವಿನ ಮಹಿಮೆ, ಅದು ಏನು ಅಂತ ನನಗೆ ಮನವರಿಕೆ ಆದರೆ, ಪ್ರಕಟಣೆ ಆದರೆ, ಜೀವನ ಪಾಸ್. ಅದು ಓದಿ ಮುಗಿಸ್ಬಿಡೋಣ ಬ್ರದರ್. 25ನೇ ವಾಕ್ಯ ಸ್ವಲ್ಪ ಸ್ಟಾರ್ಟ್ ಮಾಡಿದಿರಲ್ಲ, ಕೊಲೋಷನ್ಸ್ ಅಲ್ಲ, ಮ್ಯಾಥ್ಯೂ ಅಲ್ಲ, ಜಾನ್ 12:25 ಓದಿದ್ರಲ್ಲ, ಅದನ್ನು ಓದಿ ವೈಂಡ್ ಅಪ್ ಮಾಡಿಬಿಡೋಣ. ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಟು ಬಿ ಕಂಟಿನ್ಯೂಡ್, ಡೋಂಟ್ ನೋ ವೆನ್. ಓಕೆ, ಯಾರ ಸೇವೆ? ದೇವರ ಸೇವೆ ಮಾಡಬೇಕೆಂದು ಬಯಸುವವರು ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಆಯಿತಾ? ಯೇಸು ಎನಿಬಡಿ ಕ್ಯಾನ್ ಫಾಲೋ ಹಿಮ್. ಓಕೆ, ಎಲ್ರಿಗೂ ದೇವರ ಸೇವೆ ಮಾಡಲಿಕ್ಕೆ ಕರೆ ಇದೆ, ಅವಕಾಶ ಇದೆ. ಓಕೆ, ನನ್ನನ್ನು ಹಿಂಬಾಲಿಸಲಿ, ಆಗ ಇವತ್ತು ಬಹಳ ಸೋ ಕಾಲ್ಡ್ ದೇವರ ಸೇವಕರು ಯೇಸು ಇರೋ ಜಾಗದಲ್ಲಿ ಇರೋದಿಲ್ಲ. ಒಂದು ದಿನ ನನಗೆ ಭಯ ಆಗ್ತಾಯಿದೆ, ನಾನು ಇರ್ತೀನೋ ಇಲ್ಲೋ ಅಂತ. ನಿಜವಾಗ್ಲೂ ಭಯ ಆಗ್ತಾಯಿದೆ, ಯಾಕಂದರೆ ನಾಟಕ ಜಾಸ್ತಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸತ್ಯ ಪ್ರಕಟವಾದಷ್ಟು ಗೊತ್ತಾಗ್ತದೆ ನಾಟಕ ಜಾಸ್ತಿ ಮಾಡ್ತಾಯಿದ್ದೀನಿ ಅಂತ. ಅದಕ್ಕೆ ಭಯ ಜಾಸ್ತಿ ಆಗ್ತಾ ಇರೋದು. ಸೊ ನೀವೆಲ್ಲರೂ ನಿಜವಾಗ್ಲೂ ನನಗೋಸ್ಕರ ಪ್ರಾರ್ಥನೆ ಮಾಡಿ. ನಿಜವಾಗ್ಲೂ ಸಭೆಯ ಪ್ರಾರ್ಥನೆ ಬೇಕು, ನಿಮ್ಮೆಲ್ಲರ ಪ್ರಾರ್ಥನೆ ಬೇಕು. ಇಲ್ಲ ಅಂದರೆ ನಾಟಕ ಮಾಡಿ ನಾನು ಹಾಳಾಗ್ಬಿಡ್ತೀನಿ ಆಮೇಲೆ. ಯೇಸು ಹೇಳ್ತಾರೆ, ನನ್ನ ಸೇವೆ ಮಾಡುವವನು ನಾನು ಇರುವಲ್ಲಿ ಅವನು ಇರ್ತಾನೆ, ಮಾತ್ರ ಅಲ್ಲ ನನ್ನ ಪಿತನಿಂದ ಸನ್ಮಾನ ಹೊಂದುತ್ತಾನೆ. ಆ ಸನ್ಮಾನ ಮಾತ್ರ ಹೃದಯದಲ್ಲಿ ಇಟ್ಕೊಂಡು ಓಡಬೇಕಷ್ಟೆ. ನನ್ನ ಸೇವೆ ಮಾಡುವವನು ಯಾರಿಂದ ಸನ್ಮಾನ ಹೊಂದುತ್ತಾನೆ? ಪಿತನಿಂದ ಸನ್ಮಾನ ಇದೆ ಅವರಿಗೆ, ಪಿತನಿಂದ ಸನ್ಮಾನ ಇದೆ. ಕೊರಿಂಥದವರ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಇದೆ, 1 ಕೊರಿಂಥ 15 ಅದರ ಕೊನೆ ವಾಕ್ಯ ಅನಿಸುತ್ತೆ. ಅಲ್ಲಿ ಆ ವಾಕ್ಯ ಓದಿ ವೈಂಡ್ ಅಪ್ ಮಾಡಬೇಡ ಆಯಿತಾ? ಸಾರಿ, ಇದೊಂದು ವಾಕ್ಯ 15 ಲಾಸ್ಟ್ ವಾಕ್ಯ ಏನು ಹೇಳುತ್ತೆ?
ಸ್ಥಿರಚಿತ್ತರಾಗಿರಿ. ವಾಕ್ಯ ಎಷ್ಟು ಸಿಸ್ಟರ್? 58. ಓಕೆ, 58. 1 Corinthians 15:58. ತುಂಬ ಎಲ್ಲ ದೇವ ಸೇವಕರುಗಳಿಗೂ ಒಳ್ಳೆ ಒಂದು ಎನ್ಕರೇಜ್ಮೆಂಟ್ ಕೊಡುವ ಒಂದು ವಾಕ್ಯ, ಪ್ರೋತ್ಸಾಹ ಕೊಡುವ, ಉತ್ತೇಜನ ಕೊಡುವ ದೇವರ ವಾಕ್ಯ. ಓದಿ. ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿರಿ, ನಿಶ್ಚಲವಾಗಿರಿ. ಪ್ರಭುವಿನ ಸೇವೆಯಲ್ಲಿ ನೀವು ಪಡುವ ಪ್ರಯಾಸ ಎಂದಿಗೂ ನಿಷ್ಫಲವಾಗದು. ಆದ್ದರಿಂದ ಅವರ ಸೇವೆಯಲ್ಲಿ ನಿರಂತರ ಶ್ರದ್ಧೆಯುಳ್ಳವರಾಗಿರಿ. ಪ್ರೈಸ್ ದಿ ಲಾರ್ಡ್. ಡಿಸ್ಕರೇಜ್ ಆಗಬೇಡಿ. ಪ್ರಭುವಿನ ಸೇವೆಯಲ್ಲಿ ನೀವು ಪಡುವ ಪ್ರಯಾಸ ಯಾವತ್ತೂ ಫ್ಲಾಪ್ ಆಗೋದಿಲ್ಲ, ಫೇಲ್ ಆಗೋದಿಲ್ಲ. ಯಾಕೆ ಅಂದರೆ ನೀವು ಬಿತ್ತನೆ ಮಾಡ್ತಾ ಇರೋದು ಈ ಲೋಕದ ಬೀಜ ಅಲ್ಲ, ಸ್ವರ್ಗೀಯ ಮನ್ನಾ, ಹೆವನ್ಲಿ ಮನ್ನಾ, ಡಿವೈನ್ ವರ್ಡ್ ಆಫ್ ಗಾಡ್, ಲಿವಿಂಗ್ ವರ್ಡ್ ಆಫ್ ಗಾಡ್. ಆದ್ದರಿಂದ ಆ ಶುಭ ಸಂದೇಶವೆಂಬ ಬೀಜವನ್ನು ನೀವು ಬಿತ್ತನೆ ಮಾಡ್ತಾ ದೇವರ ಸೇವೆಯನ್ನು ಮಾಡ್ತಾ ಯೇಸುವಿನ ಹಿಂದೆ ಹೋಗುತ್ತಿರುವ ಪ್ರೀತಿಯ ಸಹೋದರ ಸಹೋದರಿ, ನಿನಗೆ ತಕ್ಕ ಪ್ರತಿಫಲ ದೇವರು ಕೊಡ್ತಾರೆ. ಸ್ಥಿರವಾಗಿರಿ, ಸ್ಥಿರವಾಗಿರಿ. ಸ್ಥಿರವಾಗಿರಲಿಕ್ಕೆ ನಿಮ್ಮ ಒಳಗಡೆ ಮಾತ್ರ ನೋಡಿ. ನಿನ್ನ ಒಳಗಡೆ ಇರುವ ಕ್ರಿಸ್ತನನ್ನು ನೋಡಿ, ನಿನ್ನ ಒಳಗಡೆ ಇರುವ ಶ್ರೀಮಂತಿಕೆಯನ್ನು ನೋಡು, ನಿನ್ನ ಒಳಗಡೆ ಇರ್ತಕ್ಕಂಥ ಮಹಿಮೆಯನ್ನು ನೋಡು. ಹೊರಗಡೆ ಯಾವ ಮಹಿಮೆಯನ್ನು ನೋಡಲೇಬೇಡ. ಆಗ ಸ್ಥಿರವಾಗಿ ನಿಲ್ತೀಯ, ಒಳ್ಳೆಯ ಸೇವೆ ಮಾಡಲಿಕ್ಕಾಗುತ್ತೆ. ಯೇಸು ಇರುವ ಜಾಗದಲ್ಲಿ ಒಂದಿನ ಹೋಗಿ ಸೇರಲಿಕ್ಕಾಗುತ್ತೆ. ಅಲ್ಲಿ ತಂದೆಯಾದ ದೇವರು ಪುತ್ರನಿಗೆ ಯಾವ ರೀತಿ ಘನಪಡಿಸ್ತಾರೋ, ಜೊತೆಯಲ್ಲಿ ದತ್ತು ಮಕ್ಕಳಾದ ನಮಗೂ ಕೂಡ ಅವರ ಸೇವೆ ಮಾಡಿದ, ಇಲ್ಲಿ ಅವರ ಸೇವೆ ಮಾಡಿ ಅವರ ಹಿಂಬಾಲಕರಾಗಿ ಬದುಕಿದ ನಮ್ಮೊಬ್ಬೊಬ್ಬರನ್ನು ತಂದೆ ದೇವರಲ್ಲಿ ಘನಪಡಿಸ್ತಾರೆ. ಅದನ್ನು ಎದುರು ನೋಡ್ತಾ ನಾವು ಬದುಕೋಣ, ಪ್ರಾರ್ಥಿಸೋಣ. ಒಳ್ಳೆಯ ತಂದೆಯೇ, ನಮ್ಮ ರಕ್ಷಕರು ಪ್ರಭುವಾದ ಯೇಸುವೆ, ಸತ್ಯದ ಅರಿವಿನಿಂದ ನಮ್ಮನ್ನು ಪ್ರತಿದಿನ ಬಲಪಡಿಸಿ ನಮ್ಮನ್ನು ಮುನ್ನಡೆಸುತ್ತಿರುವವರೇ, ನಮ್ಮ ಅಂತರಂಗದಲ್ಲಿ ನೀವು ತುಂಬಿಸಿದ ಸ್ವರ್ಗೀಯ ಶ್ರೀಮಂತಿಕೆಗಾಗಿ ಸ್ತೋತ್ರ. ನಮ್ಮಲ್ಲಿ ನೀವು ತುಂಬಿಸಿರ್ತಕ್ಕಂಥ ಸ್ವರ್ಗೀಯ ಮಹಿಮೆಗಾಗಿ ಸ್ತೋತ್ರ. ಕ್ರಿಸ್ತನ ಮುಖಾಂತರವಾಗಿ ಪಿತನೆ, ನೀವು ಪರಲೋಕದ ಮಹಿಮೆಯನ್ನು, ಪರಲೋಕದ ಶ್ರೀಮಂತಿಕೆಯನ್ನು ನಮ್ಮಲ್ಲಿ ತುಂಬಿಸಿರುವುದರಿಂದ ನಾವು ಎಲ್ಲ ದೃಷ್ಟಿಯಲ್ಲೂ ಶ್ರೀಮಂತರಾಗಿದ್ದೇವೆ. ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವುದಕ್ಕೋಸ್ಕರ ನಮ್ಮ ಪಾಪಗಳನ್ನು ಹೊತ್ತು ಬಡವನಾದ ಪ್ರಭು ಯೇಸುವೆ, ನಮ್ಮ ಆ ಪಾಪದ ದಾರಿದ್ರ್ಯವನ್ನು ನೀವು ಹೊತ್ತು ನಿಮ್ಮಲ್ಲಿರ್ತಕ್ಕಂಥ ಸ್ವರ್ಗೀಯ ಶ್ರೀಮಂತಿಕೆಯನ್ನು ನಮಗೆ ನೀವು ದಾನವಾಗಿ ಕೊಟ್ಟಿದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ for bringing that heavenly riches and heavenly glory into this wretched man, Lord. Thank you, Holy Spirit. Thank you, Jesus. Hallelujah. Thank you, Jesus, for translating my life from wretchedness to righteousness, Lord. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ, ನನ್ನ ಈ ಜೀವಿತವನ್ನು ನೀವು ಪರಿವರ್ತಿಸಿದ್ದಕ್ಕಾಗಿ ಸ್ತೋತ್ರ. ಆ ಹೀನ ಸ್ಥಿತಿಯಿಂದ ಆ ನೀತಿವಂತನನ್ನಾಗಿ ಮಾಡಿ ಉನ್ನತ ಸ್ಥಿತಿಗೆ ಕೊಂಡೊಯ್ದ ನಿಮ್ಮ ಕೃಪೆಗಾಗಿ ಸ್ತೋತ್ರ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಸ್ತೋತ್ರ. ಈ ಸತ್ಯದ ಅರಿವು ಪವಿತ್ರಾತ್ಮರೇ ನಮ್ಮ ಹೃದಯದಲ್ಲಿ ನೀವು ಈ ದಿನ ಮತ್ತೊಮ್ಮೆ ದೃಢಪಡಿಸಿದ್ದಕ್ಕಾಗಿ ಸ್ತೋತ್ರ. ಮತ್ತೊಮ್ಮೆ ಆ ಅರಿವಿನಿಂದ ನಮ್ಮನ್ನು ಚೈತನ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ಹೊಸ ಬಲವನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಈ ಶುಭ ಸಂದೇಶ ಸೇವೆಯಲ್ಲಿ ನಿಮ್ಮ ವಚನದ ಮುಖಾಂತರ ನಮ್ಮನ್ನು ಉತ್ತೇಜಿಸಿದ್ದಕ್ಕಾಗಿ ಸ್ತೋತ್ರ. ನಾವಾಗಿ ಬರಲಿಲ್ಲ, ನೀವು ನಮ್ಮನ್ನು ಕರೆತಂದು ನಮ್ಮೊಬ್ಬೊಬ್ಬರೊಂದಿಗೂ ಮಾತನಾಡಿದ್ದು ಮಾತ್ರವಲ್ಲದೆ ನಮ್ಮನ್ನು ಶಕ್ತಿಪಡಿಸಿದ್ದೀರಿ ಅಪ್ಪ, ಅಭಿಷೇಕಿಸಿದ್ದೀರಿ ಅಪ್ಪ, ಮತ್ತೊಮ್ಮೆ ಪ್ರಜ್ವಲಿಸುವಂತೆ ಮಾಡಿದ್ದೀರಿ ಅಪ್ಪ. ನಿಮ್ಮ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ, 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 ಸ್ತೋತ್ರ ಅಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸು ಸಾಕು ನನಗೆ, ಯೇಸು ಸಾಕು ನನಗೆ, ಯೇಸು ಸಾಕು, ಯೇಸು ಸಾಕು, ಯೇಸು ಸಾಕು ನನಗೆ, ಯೇಸು ಸಾಕು ನನಗೆ, ಯೇಸು ಸಾಕು ನನಗೆ, ಯೇಸು ಸಾಕು, ಯೇಸು ಸಾಕು, ಯೇಸು ಸಾಕು ನನಗೆ. ಯೇಸು ಸಾಕು. ಯೇಸುವಿನಲ್ಲಿ ನಾನು ತೃಪ್ತನಾಗಿದ್ದೇನೆ. I am content with Christ Jesus. I am satisfied with Christ Jesus. Jesus Christ is my sufficiency. Jesus Christ is my satisfaction. Father, I thank you. Jesus Christ, my Lord,
ಐ ಥ್ಯಾಂಕ್ ಆ್ಯಂಡ್ ಪ್ರೈಸ್ ಯು ಅಂಡ್ ವರ್ಷಿಪ್ ಯು ಲಾರ್ಡ್. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಎಂದಿಗೂ ಎಂದೆಂದಿಗೂ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್.